ರಾಯರ ಶಿಲೆಯ ಬೃಂದಾವನವನ್ನು ನಿರ್ಮಾಣ ಮಾಡಿದ್ದಾರೆ. ಹೀಗೆ ಅನೇಕ ಇದೆ. ಮೊದಲಿಗೆ ಸುಜ್ಞಾನೇಂದ್ರ ತೀರ್ಥ ಶ್ರೀಪಾದಂಗಳವರು ಮನವಳ್ಳಿಯಲ್ಲೂ ಮಾಡಿದ್ದಾರೆ. ಒಟ್ಟಾರೆ ಇವರು 2 ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಒಂದು ಸ್ತೋತ್ರ, ಇನ್ನೊಂದು ಚಂದ್ರಿಕಾ ಮಂಡನ ಎನ್ನುವಂತಹ ಒಂದು ಗ್ರಂಥ, ಟಿಪ್ಪಣಿ ಗ್ರಂಥ. ಆಮೇಲೆ ಚಂದ್ರಿಕಾ ಮಂಡನ ಎನ್ನುವಂತಹ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಎರಡನೇದು ರಾಮಪಂಚಕ ಎನ್ನುವಂತಹ ಒಂದು ಸ್ತೋತ್ರವನ್ನ ಮಾಡಿದ್ದಾರೆ. ರಾಯರು ರಾಮಚಾರಿತ್ರ್ಯ ಮಂಜರಿ ಎನ್ನುವಂತಹ ಒಂದು ಗ್ರಂಥವನ್ನು ರಚನೆ ಮಾಡಿ 11 ಶ್ಲೋಕಗಳಲ್ಲಿ ರಾಮದೇವರ ಮಹಿಮೆಯನ್ನ ಕೊಂಡಾಡಿದ್ರೆ, ಅಷ್ಟು ಸಂಕ್ಷೇಪವಾಗಿ 11 ಶ್ಲೋಕಗಳಲ್ಲಿ ಇಡೀ ರಾಮಾಯಣವನ್ನ ರಾಯರು ಸಂಗ್ರಹ ಮಾಡಿದ್ರೆ, ಸುಜ್ಞಾನೇಂದ್ರರು ರಾಯರಿಗಿಂತ ಇನ್ನೂ ಕಡಿಮೆ ಮಾಡಿ ಕೇವಲ 5 ಶ್ಲೋಕಗಳಲ್ಲಿ ಇಡೀ ರಾಮಾಯಣವನ್ನ ವರ್ಣನೆ ಮಾಡ್ತಾರೆ. ರಾಮಪಂಚಕ ಅಂತ ಹೆಸರಿಟ್ಟಿದ್ದಾರೆ. ಅಂತಹ ಅದ್ಭುತ ಜ್ಞಾನಶಾಲಿಗಳು. ಸಾಮಾನ್ಯ ನಾವು ಹಿಗ್ಗಿಸುವುದನ್ನು ಏನಾದರೂ ಮಾಡಬಹುದು. ಏನೋ ಒಂದು ಹಾಡು ಹೇಳಿ ಯಾವುದೋ ಒಂದು ಮಧ್ಯದೊಳಗೆ ಅಡ್ಡಿ ಹೊಡೆದು ಇಷ್ಟಿದ್ದನ್ನು ದೊಡ್ಡದು ಮಾಡಬಹುದು. ಸಾರು ಅನ್ನ ಅಡಿಗೆ ಮಾಡಿದ್ದಾರೆ, ನಾವು ಇಷ್ಟು ಜನ ಆಗ್ತೀವಿ ಅಂತ ಅನ್ಕೊಂಡು ಮಾಡಿರ್ತಾರೆ. ಏನೋ ಪಾಪ ಬಹಳ ಜನ ಹಾಕ್ಬಿಟ್ರು ಅಂದ್ರೆ ಸ್ವಲ್ಪ ಇದ್ದದನ್ನ ಹೆಚ್ಚಿಗೆ ಮಾಡಬಹುದು, ಉಪ್ಪು ಖಾರ ಹಾಕಿ ಹೆಚ್ಚಿಗೆ ಮಾಡಬಹುದು. ಆದ್ರೆ ಹೆಚ್ಚಿಗೆ ಇದ್ದದನ್ನ ಕಡಿಮೆ ಮಾಡುವುದು ಬಹಳ ಕಷ್ಟ. ಅಂಥದ್ದು ಅಷ್ಟು ದೊಡ್ಡ ರಾಮಾಯಣವನ್ನ, 1,00,000 ಶ್ಲೋಕಾತ್ಮಕವಾದ ಯಾವ ರಾಮಾಯಣ ಇದೆ ಅದನ್ನ ಕೇವಲ 5 ಶ್ಲೋಕಗಳಲ್ಲಿ ಶ್ರೀಪಾದಂಗಳವರು ನಮಗೆ ಮಾಡಿಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿದೆ. ಅದನ್ನ ಕೇಳುವ ಪ್ರಯತ್ನವನ್ನು ಮಾಡೋಣ. ಅನೇಕ ಮಾತುಗಳನ್ನ ಅದರಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಏನೊಂದು ವಿಶೇಷತೆ ಅಂದ್ರೆ 5 ಶ್ಲೋಕಗಳಲ್ಲಿಯೂ ಪ್ರಾತಸ್ಮರಾಮಿ, ಪ್ರಾತರ್ಭಜಾಮಿ, ಪ್ರಾತರ್ನಮಾಮಿ, ಪ್ರಾತರ್ ನಿರಂತರಮಹಂ ಮನಸಾ ಅರ್ಚಯಾಮಿ, ಪ್ರಾತಸ್ಥಾಮಿ. 5 ಶ್ಲೋಕಗಳನ್ನು ಅವರು ಆರಂಭ ಮಾಡುವಾಗ ಬೆಳಗ್ಗೆ ಎದ್ದ ಕೂಡಲೇ ನಾನು ರಾಮದೇವರನ್ನು ಸ್ಮರಣೆ ಮಾಡ್ತೀನಿ, ರಾಮದೇವರಿಗೆ ನಮಸ್ಕಾರ ಮಾಡೋಣ, ರಾಮದೇವರನ್ನು ಸ್ತೋತ್ರ ಮಾಡೋಣ, ಬೆಳಗ್ಗೆ ಎದ್ದ ಕೂಡಲೇ ಮಾಡೋಣ, ಬೆಳಗ್ಗೆ ಪ್ರಾತಃ ಆದ ಕೂಡಲೇ ಮಾಡೋಣ ಅಂತ ಬೆಳಗ್ಗೆ ಎದ್ದ ಕೂಡಲೇ ರಾಮದೇವರನ್ನು ಸ್ಮರಣೆ ಮಾಡ್ರಿ ಅಂತ ಹೇಳುವುದಕ್ಕಾಗಿ ಬೆಳಗ್ಗೆ ಪ್ರಾತಃ ಮುಂಜಾನೆ ಮುಂಜಾನೆ ಅಂತ ಅಂತಾರೆ. ಅಂತಹ ಒಂದು 5 ಶ್ಲೋಕಗಳ ಸ್ತೋತ್ರವಿದೆ. ಇಡೀ ರಾಮಾಯಣವನ್ನು ಸಂಗ್ರಹ ಮಾಡಿದ್ದಾರೆ. ಮೊದಲನೇದು ಪ್ರಾತಸ್ಮರಾಮಿ ರಘುರಾಮ ಅನೇಕ ರಕ್ಷಃ ಭೀತಸ್ಯ ಭಕ್ತ ಜನತಾ ಪರಿಪಾಲನಾಯ. ಯಾಕೆ ರಾಮದೇವರು ಅವತಾರ ಮಾಡಿದ್ರು ಅಂತ ಹೇಳುವಾಗ ಸಾಮಾನ್ಯ ಕೃಷ್ಣನ ಅವತಾರದಲ್ಲಿ ನಾವು ಕೇಳಿದ್ದೀವಿ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಕೃಷ್ಣನ ಅವತಾರದಲ್ಲಿ ಅಲ್ಲಿ ಭಗವದ್ಗೀತಾದಲ್ಲಿ ಹೇಳಿದ್ದು ಕೇಳಿವಿ. ಅದೇ ಎಲ್ಲ ಅವತಾರಗಳಿಗೂ ಅನ್ವಯ. ಹಾಗಾಗಿ ಅದೇ ಮಾತನ್ನು ಇಟ್ಟುಕೊಂಡು ರಾಮದೇವರ ಅವತಾರ ಮಾಡಿದ್ದು ಅದಕ್ಕಾಗಿ ಶಿವರಾಜರ ಮಹಾಭಾರತದಲ್ಲಿ ಹೇಳಿದ್ದಾರೆ. ಅಂತೂ ಅದೇ ಮಾತನ್ನೇ ಇಟ್ಟುಕೊಂಡು ಅಂತಾರೆ ಭೀತಸ್ಯ ಭಕ್ತ ಜನತಾ ಪರಿಪಾಲನಾಯ. ಯಾಕೆ ರಾಮದೇವರು ಅವತಾರ ಮಾಡಿದ್ರು ಅಂದ್ರೆ ಭೀತರಾದ ಅನೇಕ ರಾಕ್ಷಸರಿಂದ ಭಯಗೊಂಡ ಭಕ್ತರನ್ನ ಪರಿಪಾಲನೆ ಮಾಡುವುದಕ್ಕಾಗಿ, ರಕ್ಷಣೆ ಮಾಡುವುದಕ್ಕಾಗಿ ರಾಮದೇವರೇ ನೀವು ಅವತಾರ ಮಾಡಿದ್ರಿ, ಅಂಥ ರಾಮರಾದ ನಿಮಗೆ ನಾನು ಪ್ರಾತಸ್ಮರಾಮಿ, ಬೆಳಗ್ಗೆದ್ದು ಕೂಡ ಇಂಥ ನಿಮ್ಮನ್ನು ಸ್ಮರಣೆ ಮಾಡ್ತೀನಿ ಅಂತ. ಬಹಳ ಚೆನ್ನಾಗಿದೆ. ನಮ್ಮ ಸಿದ್ಧಾಂತದಲ್ಲಿ ಒಂದು ಮಾತಿದೆ, ತಮ್ಮ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ. ನಾವು ದೇವರನ್ನ ಯಾವ ಗುಣದಿಂದ ಚಿಂತನೆಯನ್ನ ಮಾಡ್ತೀವಿಯೋ, ಸ್ಮರಣೆ ಮಾಡ್ತೀವಿಯೋ, ದೇವರು ಆ ಶಕ್ತಿಯನ್ನ ನಮಗೆ ಕೊಡ್ತಾನೆ, ಆ ಗುಣವನ್ನು ನಮಗೆ ಕೊಡ್ತಾನೆ. ಆಮೇಲೆ ಬೆಳಗ್ಗೆ ಎದ್ದ ಕೂಡಲೇ ಶ್ರೀಪಾದಂಗಳವರು ಹೇಳ್ತಾ ಇರುವಂತೆ ಬೆಳಗ್ಗೆ ಎದ್ದ ಕೂಡಲೇ ಏನಂತ ಚಿಂತನೆ ಮಾಡ್ತಾರೆ ಅವರು? ಭಕ್ತಸ್ಯ ಭೀತಸ್ಯ ಭಕ್ತ ಜನತಾ ಪರಿಪಾಲನಾಯ ರಘುರಾಮ ಜಾತಂ ಸ್ವತೋ ದಶರಥ. ಆಮೇಲೆ ರಾಮ
ನೀನು ದಶರಥನಿಂದ ಯಾಕೆ ಅವತಾರ ಮಾಡಿದಿ ಅಂದರೆ ಅನೇಕ ರಾಕ್ಷಸರಿಂದ ಭಯಗೊಂಡ ಯಾವ ಭಕ್ತರೋ ಆ ಭಕ್ತರನ್ನ ರಕ್ಷಣೆ ಮಾಡುವುದಕ್ಕಾಗಿ ನೀನು ಅವತಾರ ಮಾಡಿ ಅಂತ ಅಂತಾರೆ. ಇದನ್ನು ಬೆಳಗ್ಗೆ ಎದ್ದು ಕೂಡಲೇ ಸ್ಮರಣೆ ಮಾಡಿ ಆಮೇಲೆ ಏನ್ ಫಲ ಸಿಗುತ್ತೆ, ಯಾಕೆ ಇದನ್ನು ಮಾಡಬೇಕು? ನಮಗೆ ಇವತ್ತು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಆಗಿನಂತಹ ರಾಕ್ಷಸರಿದ್ದೇ ಇದ್ರು. ಎರಡು ಟಿವಿಯಲ್ಲಿ ನಾವೆಲ್ಲ ನೋಡಿದಂತೆ ಎರಡು ಕೊರೆ ಹಲ್ಲು, ಕರಿ ಬಟ್ಟಿ, ಮತ್ತೆ ಅಕರಾಳ ವಿಕರಾಳ ಕೂತು ಬಿಟ್ಟುಕೊಂಡು ಒದರುತ್ತಾ ಆ ರಾಕ್ಷಸರು ಇವತ್ತಿಲ್ಲೇ ಇದ್ರು. ಇವತ್ತಿಗೂ ಅನೇಕ ರಾಕ್ಷಸರು ಇದ್ದೇ ಇದ್ದಾರೆ. ಮೊದಲಿಗೆ ಕರಿ ಬಟ್ಟೆ ಇದೇ ಇದೆ ಇವರಿಗೆ, ಇನ್ನ ಒದರುತ್ತೆ. ಒಂದ್ ನಿಮಿಷ ಸೈಲೆಂಟ್ ಕೂಡಲ್ಲ, ಅದು ನಾವಾಗಿ ಸೈಲೆಂಟ್ ಮಾಡಿದ್ರೆ ಸೈಲೆಂಟ್ ಕೂಡುತ್ತೆ. ಇಟ್ಬಿಟ್ರೆ ಅದು ಆಗ ಒದರ್ತಾ ಇರುತ್ತೆ, ನಮ್ಗೆ ಕೇಳಿಸೋದಕ್ಕೆ ಇಷ್ಟ. ಅಂದ್ಮೇಲೆ ಇಂತಹ ನೂರಾರು ಸಾವಿರಾರು ರಾಕ್ಷಸರು ಇವತ್ತು ಬೆಳಗ್ಗೆಯಿಂದ ರಾತ್ರಿಯವರೆಗೆ ನಮಗೆ ಸಾಧನೆಯನ್ನ ಮಾಡುವುದಕ್ಕೆ ಬಿಡೋದೇ ಇಲ್ಲ. ಏನೋ ಒಂದು ವಿಘ್ನವನ್ನ ಉಂಟು ಮಾಡ್ತಾರೆ. ಅಂದ್ಮೇಲೆ ಶ್ರೀಪಾದಂಗಳವರು ಚಿಂತನೆ ಮಾಡ್ತಾರೆ. ಬೆಳಗ್ಗೆ ಎದ್ದು ಕೂಡಲೇ ಈ ಚಿಂತನೆ ಮಾಡಿದ್ರೆ ನಮಗೆ ಹೇಳ್ತಾರೆ ಏನಂತ, ಸ್ವಾಮಿ ರಾಮ ನೀನ್ ಯಾಕೆ ಅವತಾರ ಮಾಡಿದೆ ಅಂದ್ರೆ ಅನೇಕ ರಾಕ್ಷಸರಿಂದ ಭಯಗೊಂಡ ಸಜ್ಜನರ ಭಯವನ್ನ ಪರಿಹಾರ ಮಾಡಿ ಅವರನ್ನ ರಕ್ಷಣೆ ಮಾಡುವುದಕ್ಕೆ ಅವತಾರ ಮಾಡಿದೆ ಅಂತ. ಬೆಳಗ್ಗೆ ಎದ್ದು ಕೂಡಲೇ ನಾವು ದೇವರನ್ನ ಸ್ಮರಣೆ ಮಾಡಿದರೆ ದೇವರು ನಮಗೇನ್ ಕೊಡ್ತಾನೆ, ನಮ್ಮ ಸಾಧನೆಗೆ ಅಡ್ಡಿಯಾಗುವ ಯಾವ ಯಾವ ರಾಕ್ಷಸರು, ಯಾವ ಯಾವ ವಿಘ್ನಗಳು, ಏನೇನು ಕಷ್ಟಗಳು ಅನ್ಕೊಂಡಿರ್ತೀವಿ. ಸಂಜೆ ಅದ ನಾಳೆ ಎದ್ದು ಸ್ನಾನ ಮಾಡಿ ಆಮೇಲೆ ತಿನ್ನೋನು, ಅಲ್ಲಿವರೆಗೆ ಬೇಡ, 8 ಎಲ್ಲ ಮುಗಿಸಿ ತಿನ್ಬಿಟ್ರೆ ಆಯ್ತು ಅಂತ ನಮ್ಮ ದುರ್ದೈವ. ಕರೆಂಟ್ ಹೋಗ್ಬಿಡ್ತದೆ, ಕೆಲಸ ಮಾಡಲ್ಲ, ಕರೆಂಟ್ ಬರೋದೇ 10 ಅಂತ ಆಗುತ್ತೆ. ಅಯ್ಯೋ 10 ತನಕ ಎಲ್ಲಿ ಉಪವಾಸ ಇರೋದು, 8 ಮಾಡಿ ಆಮೇಲೆ ಕುಡಿಯೋಣ ಅನ್ಕೊಂಡಿದ್ವಿ. ನಡಿ ಬ್ಯಾಡ ನಡಿ ನಾಳೆ ಮಾಡಿದ್ರೆ ಏನ್ ನೋಡ್ಬೇಕಾದ್ರೆ ಕರೆಂಟ್ ಇರ್ಲಿಲ್ಲ ಅಂತ ಅಂತೀನಿ ನಾವು. ಅಂದ್ಮೇಲೆ ಆ ಕರೆಂಟ್ ಇಲ್ಲ ಎನ್ನುವುದು ಒಂದು ರಾಕ್ಷಸ. ಸಾಧನೆಗೆ ಯಾವ್ದು ಯಾವ್ದು ಅಡ್ಡಿ ಆಗುತ್ತೋ ಅದೆಲ್ಲ ಕೆಟ್ಟದ್ದು, ತಮೋಗುಣದ್ದು, ರಾಕ್ಷಸರು. ಅಂದ್ಮೇಲೆ ಇಂತಹ ಏನು ನೂರಾರು ವಿಘ್ನಗಳಿದೆ. ರಾಮದೇವರಿಗೆ ಚಿಂತನೆ ಮಾಡುವುದರಿಂದ ರಾಮದೇವರು ನಮ್ಮ ಸಾಧನೆಗೆ ಅಡ್ಡಿಯಾಗುವ, ಇಡೀ ದಿನದಲ್ಲಿ ನಮ್ಮ ಸಾಧನೆಗೆ ಅಡ್ಡಿಯಾಗುವ ಏನೇನು ಪಾಪಗಳಿದೆ, ವಿಘ್ನಗಳಿದೆ, ಅದನ್ನೆಲ್ಲ ಬೆಳಿಗ್ಗೆಯೇ ನಾಶ ಮಾಡಿ ಹಾಕಿಬಿಡ್ತಾರೆ. ಅಂದ್ಮೇಲೆ ಪ್ರಾತಃ ಕಾಲದಲ್ಲಿಯೇ ಆ ವಿಘ್ನಗಳೆಲ್ಲ ದೂರವಾದ ಕೂಡಲೇ ಇಡೀ ದಿನ ಯಾವ ವಿಘ್ನವಿಲ್ಲದೆ ನಾವು ಮನಃಪೂರ್ವಕವಾಗಿ ಶ್ರದ್ಧೆಯಿಂದ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಎನ್ನುವುದನ್ನ ನಮಗೆ ತಿಳಿಸುವುದಕ್ಕಾಗಿ ಈ ದೇವರ ಇಂತಹ ಅನುಗ್ರಹವನ್ನು ದೇವರಿಂದ ನಾವು ಪಡೆಯಲಿ ಎನ್ನುವುದಕ್ಕಾಗಿ ಶ್ರೀಪಾದಂಗಳವರು ಪ್ರಾತಃ ಸ್ಮರಾಮಿ ಅಂತ ಬೆಳಗ್ಗೆ ಹೊತ್ತು ಎದ್ದು ಕೂಡಲೇ ದೇವರು ಸ್ಮರಣೆ ಮಾಡ್ತಾರೆ. ಪೀತಸ್ಯ ಭಕ್ತ ಜನತಾ ಪರಿಪಾಲನಾಯ. ನೋಡಿ ಎಷ್ಟು ಚೆನ್ನಾಗಿದೆ ಅನ್ಸೋದನಲ್ವಾ. ನಾವು ಬೆಳಗ್ಗೆ ಎದ್ದು ಕೂಡಲೇ ಹಣಾತು, ಇನ್ನೊಂದು ಎಲ್ಲಿ ಹೋಗ್ಬೇಕು, ಯಾರ ಮನೆಯಾಗ ಏನಾಯ್ತು, ಇದೇ ಚಿಂತನೆ ಮಾಡ್ತೀವಿ. ಹಾಗಾಗಿ ಇಡೀ ದಿನ ನಮ್ಮ ಬಗ್ಗೆ ನೂರಾರು ಜನ ಮಾತಾಡುವವರೇ ನಮ್ಗೆ ಸಿಗ್ತಾರೆ ಹೊರತು ನಮ್ಮ ಸಾಧನೆ ನಮ್ಗೆ ಆಗೋದಿಲ್ಲ. ಅಂದ್ಮೇಲೆ ಇವತ್ತಿನಿಂದ ಸುಜ್ಞಾನೇಂದ್ರ ತೀರ್ಥ ಶ್ರೀಪಾದಂಗಳವರು ಹೇಳಿದಂತೆ ಇದೊಂದು ಅನುಸಂಧಾನವನ್ನ ಬೆಳಗ್ಗೆ ಎದ್ದು ಕೂಡಲೇ ಮಾಡೋಣ. ಏನಂತ, ಸ್ವಾಮಿ ರಾಮ ನೀನು ಯಾಕೆ ಭೂಮಿಯಲ್ಲಿ ಅವತಾರ ಮಾಡಿದಿ ಅಂದರೆ ಸಾಧನೆಗೆ ಅಡ್ಡಿಯಾಗುವ ಯಾವ ಯಾವ ರಾಕ್ಷಸರು, ವಿಘ್ನಗಳು, ಆ ಎಲ್ಲ ರಾಕ್ಷಸರನ್ನ, ವಿಘ್ನಗಳನ್ನ, ರಾಕ್ಷಸರಂತೆ ಇರುವ ವಿಘ್ನಗಳನ್ನ ಪರಿಹಾರ ಮಾಡುವುದಕ್ಕಾಗಿ ಮಾಡಿ ಭಕ್ತರನ್ನ ರಕ್ಷಣೆ ಮಾಡುವುದಕ್ಕಾಗಿ ಪರಿಪಾಲನಾಯ ಅಂತ, ಕೇವಲ ಪಾಲನಾಯ ಇಲ್ಲ, ಪರಿಪಾಲನಾಯ, ಚೆನ್ನಾಗಿ ರಕ್ಷಣೆ ಮಾಡೋದು, ಪರಿಪರಿಯಾಗಿ ರಕ್ಷಣೆ ಮಾಡೋದು. ತಾಯಿ ಮಗುವನ್ನ ಎಷ್ಟು ಪರಿಪರಿಯಾಗಿ ರಕ್ಷಣೆ ಮಾಡ್ತಾರೆ. ಬಟ್ಟೆ ಹಾಕಿ ಹೊಟ್ಟೆ ತುಂಬಿಸಿ ಬಿಟ್ಕೊಡೋದಿಲ್ಲ, ನಡಿ ಹೋಗಿ ನಿನ್ನ ನೀನು ನೋಡ್ಕೊಂತ ಅನ್ನೋದಿಲ್ಲ. ಅವ್ರಿಗೆ ಪಾತ್ರೆ ತಿಂತಾ ಇದ್ರು, ಬಟ್ಟೆ ಒಗಿತಾ ಇದ್ರು, 2-3 ನಿಮಿಷಕ್ಕೊಮ್ಮೆ ಆದ್ರೂ ಏನ್ ಮಾಡಿದ್ರು, ಮಗುವನ್ನು ಬಗ್ಗಿ 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 ನೋಡ್ತಾರೆ. ಇದು ಪರಿಪಾಲನ. ಹಾಗೆ ದೇವರು ಯಾರು ಅವನನ್ನ ಬೆಳಗ್ಗೆ ಎದ್ದ ಕೂಡಲೇ ಈ ಗುಣದಿಂದ ಅವನನ್ನು ಸ್ಮರಣೆ ಮಾಡ್ತಾರೋ ಅವನನ್ನ ದೇವರು ಪರಿಪರಿಯಾಗಿ ಎಷ್ಟೇ ವಿಘ್ನಗಳು ಕಷ್ಟಗಳು ಬಂದರೂ ಅನೇಕ ರೂಪಗಳನ್ನು ತೆಗೆದುಕೊಂಡು ದೇವರು ರಕ್ಷಣೆಯನ್ನು ಮಾಡ್ತಾನೆ. ಮಾಡಿದ್ರೇನೇ ಸಾಧನೆಯಾಗಲು ಸಾಧ್ಯ. ಹಾಗಾಗಿ ಬೆಳಗ್ಗೆ ಎದ್ದ ಕೂಡಲೇ ದೇವರ ಈ ಗುಣವನ್ನ ಸ್ಮರಣೆ ಮಾಡಲಿ ಎನ್ನುವುದಾಗಿ
ಶ್ರೀಪಾದಂಗಳವರು ನಮಗೆ ತಿಳಿಸಿಕೊಡ್ತಾರೆ. ನಮಗೆ ಏನ್ ಗುಣ ಆಯ್ತು ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಸ್ವಾಮಿ ರಾಮ, ನೀನು ಯಾಕೆ ಅವತಾರವನ್ನ ಮಾಡಿದಿ? ಅನೇಕ ರಾಕ್ಷಸರೆಂಬ ವಿಘ್ನಗಳು, ಆ ಅನೇಕ ರಾಕ್ಷಸರೆಂಬ ವಿಘ್ನಗಳಿಂದ ಭಯಗೊಂಡ ಯಾವ ಭಕ್ತರೋ ಆ ಭಕ್ತರನ್ನ ಭಯದಿಂದ ದೂರ ಮಾಡಿ ಅವರನ್ನ ಪರಿಪರಿಯಾಗಿ ರಕ್ಷಿಸುವುದಕ್ಕಾಗಿ, ಸಾಧನೆಯನ್ನ ಮಾಡಿಸುವುದಕ್ಕಾಗಿ ನೀನು ಅವತಾರವನ್ನ ಮಾಡಿದ್ದು ಅಂತ ರಾಮದೇವರನ್ನ ದೇವರನ್ನ ನಾವು ಬೆಳಗ್ಗೆ ಎದ್ದ ಕೂಡಲೇ ಸ್ಮರಣೆಯನ್ನ ಮಾಡಿದರೆ ನಮ್ಮ ಇಡೀ ದಿನದಲ್ಲಿ ಸಾಧನೆಗೆ ಅಡ್ಡಿಯಾಗುವ ಏನೇ ವಿಘ್ನಗಳಿತ್ತು ಆ ಎಲ್ಲಾ ವಿಘ್ನಗಳನ್ನ ರಾಮದೇವರು ದೂರ ಮಾಡಿ ಹಾಕ್ತಾರೆ. ಇದು ಒಂದು ಮಾತನ್ನ ನಾವು ತಿಳ್ಕೊಳ್ಳೋದು. ಇನ್ನು ಮತ್ತೊಂದು ಮಾತು ಹೇಳ್ತಾ ಬಹಳ ಚೆನ್ನಾಗಿದೆ ಸ್ತೋತ್ರ. 5ನೇ ಶ್ಲೋಕದ ಸ್ತೋತ್ರ ಬಹಳ ಚೆನ್ನಾಗಿದೆ. ಜಾತಂ ಸ್ವತೋ ದಶರಥಾದಿತಿ ಕೈತವೇನ ನೀತಿಂ ಪ್ರಕಾಶಿತ ಮಹಾಮುನಿ ಶಿಷ್ಯ ಭಾವಂ ಮತ್ತಂತ. ಸ್ವಾಮಿ, ನೀನು ದಶರಥಾದ ಜಾತಃ, ರಾಮ ನೀನು ದಶರಥನಿಂದ ಅವತಾರವನ್ನು ಮಾಡಿ, ಅದು ಹೇಗೆ ಅವತಾರ ಮಾಡಿ ಎರಡು ವಿಶೇಷಣಗಳನ್ನು ಕೊಡ್ತಾರೆ. ಸ್ವಯಂ ಜಾತಃ, ಕೈತವೇನ ಜಾತಃ. ಸ್ವಯಂ ನೀನಾಗಿ ಅವತಾರವನ್ನು ಮಾಡಿದಿ. ಯಾರು ನಿನಗೆ ಕುತ್ತಿಗೆ ಹೇಳುವುದು ಒಪ್ಪಿಲ್ಲ, ನಡೆಯ ಹೋಗ್ಬಿಟ್ಟು ಅನುಭವಿಸು ಹೋಗು ಅಂತ ಯಾರೂ ನಿನ್ನನ್ನ ನಮ್ಮ ಹಾಗೆ ತಳ್ಳಿಲ್ಲ. ನೀನಾಗಿ ಅವತಾರವನ್ನ ಮಾಡಿ. ಇದು ಒಂದು. ಎರಡನೇದು ಬಹಳ ಚೆನ್ನಾಗಿದೆ, ಮೊದಲಿನ ಕೇಳಿಸ್ಕೊಳ್ಳಿ. ಇದಕ್ಕೇನ್ ಮಾಡು ನಾವು ತಿಳಿಯೋಣ. ಅಂದ್ಮೇಲೆ ನೀನಾಗಿ ಅವತಾರವನ್ನ ಮಾಡಿಯೇ ಹೊರತು ಯಾರೂ ನಿನ್ನನ್ನ ತಳ್ಳಿಲ್ಲ, ಅನುಭವಿಸು ನಡಿ ಪುಣ್ಯ ಪಾಪಗಳನ್ನ ಅಂತ ಗೊತ್ತಿಲ್ಲ. ನೀನಾಗಿ ಅವತಾರ ಮಾಡಿ ಅನ್ನೋದನ್ನ ಪ್ರಾತಃ ಸ್ಮರಣ, ಬೆಳಗ್ಗೆ ಕೂಡ ಸ್ಮರಣೆ ಮಾಡಿ ಅಂತ. ಇದನ್ನ ಸ್ಮರಣೆ ಮಾಡೋದ್ರೆ ಇದೆಯಲ್ಲ ಬಹಳ ಚೆನ್ನಾಗಿ. ನಮಗೆಲ್ಲ ಇವತ್ತು ಏನಾಗಿದೆ ಅಂದ್ರೆ, ಯಾರಾದ್ರೂ ಒಬ್ರು ಬಾ ಹೋಗೋ ನಡಿ ಆರಾಧನೆ ಮಾಡ್ತಾರಂತ ಅಷ್ಟೇ ಏನೋ ಒಂದು ಆಗ್ತಾರೆ. ಹೋಗಿ ಕೂಡ್ತೀವಲ್ಲ, ಏನ್ ಮಾಡ್ತೀವೋ ಬಿಡ್ತೀವೋ ಮುಗಿದ್ದು ಕೂಡ್ತೀವಲ್ಲ, ಅವರ ಸಂವಿಧಾನದಲ್ಲಿ ಇರ್ತೀವಲ್ಲ ಒಂದು ಅರ್ಧ ಗಂಟೆ ನಡಿ ಅಂತ ಒಂದು 4-5 ಸಲ ಹೇಳ್ಬೇಕು. ಅವ್ರು 4-5 ಗಂಟೆ ಬಿದ್ದಿರ್ಬೇಕು. ಹೋಗೋಣಲ್ಲ ಮತ್ತೆ ಆರಾಧನೆ ಬಾ ನಾವು ಹೋಗೋಣ ಅಂತ. ಯಾರೇ ನನಗಿಲ್ಲ ಬಾ 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 ಅಂತ ಅನೇಕ ದಿನಗಳಿಂದ ಗಂಟು ಬಿದ್ರೆ ಅವತ್ತು ಬೆಳಗ್ಗೆ ಮತ್ತೆ 10 ಗಂಟೆಗೆ ಇನ್ನೊಂದು ಅವಕಾಶ ನಾವು ಬರ್ತೀನಿ ಮನೆ ಮುಂದೆ ಹೋಗೋಣ. ಅಲ್ಲ ಯಾಕೋ ಏನೋ ಅನಿಸ್ತದ, ಹೋಗೋಣ ಏನಂತೆ ಅಂತ ಆಗಲೂ ನಾನು ಸಂಶಯದಲ್ಲಿಯೇ ಇರ್ತೀನಿ ಹೊರತು ಆಯ್ತು ನಡೆ ಹೋಗೋಣ ಅಂತ ಬರೋದಿಲ್ಲ. ಆಮೇಲೆ ನಾವು ಇವತ್ತು ಎಲ್ಲ ನಮ್ಗೆ ಹಿಡ್ಕೊಂಡು ನಾವೆಲ್ಲ ಎಂತವರು ಇದ್ದಾರೆ. ಧರ್ಮ ಮಾಡುವುದಕ್ಕೆ ನಮಗೆ ಸ್ವಯಂ ಪ್ರೇರಣೆ ಅಥವಾ ಸ್ವಯಂ ಉತ್ಸಾಹ ಅಂತೂ ಇಲ್ಲೇ ಇಲ್ಲ. ಯಾರಾದರೂ ಪ್ರೇರಣೆ ಮಾಡಿ ಬಲವಂತದಿಂದ ನನ್ನನ್ನು ಧರ್ಮ ಮಾಡಿಸುವುದಕ್ಕೆ ಪ್ರಯತ್ನ ಪಟ್ಟರೂ ನಾನು ಧರ್ಮ ಮಾಡಲಿಕ್ಕೆ ತಯಾರಾಗುವುದಿಲ್ಲ. ಇಂತಹ ಅವಸ್ಥೆಯಲ್ಲಿ ನಾವಿದ್ದೀವಿ ಬಂತು. ಶ್ರೀಪಾದಂಗಳವರು ಹೇಳುತ್ತಾರೆ, ದೇವರನ್ನ ಬೆಳಗ್ಗೆ ಎದ್ದು ಕೂಡ ಏನಾದ್ರೂ ಚಿಂತನೆ ಮಾಡು. ಸ್ವಯಂ ಜಾತಃ ಅಂತ ಚಿಂತನೆಯನ್ನ ಮಾಡು. ಸ್ವತೋ ಜಾತಃ ಅಂತ ನೆನಪು ಮಾಡಿಕೋ. ದೇವರೇ, ನೀನು ಯಾರ ಪ್ರೇರಣೆ ಇಲ್ಲದೆ ನಿನ್ನಷ್ಟಿಗೆ ನೀನೇ ನಿನ್ನ ಇಚ್ಛೆಯಿಂದ ಅವತಾರವನ್ನ ಮಾಡಿದವ ಅಂತ ನೀನು ದೇವರನ್ನ ಚಿಂತನೆ ಮಾಡು. ಹೀಗೆ ಮಾಡೋದ್ರಿಂದ ದೇವರು ಅನುಗ್ರಹವನ್ನು ಮಾಡ್ತಾನೆ. ಯಾರ ಪ್ರೇರಣೆ, ಯಾರ ಬಲವಂತವಿಲ್ಲದೆ ಸ್ವತೋ ಜಾತಃ ನೀನಾಗಿ ಧರ್ಮವನ್ನ ಮಾಡುವುದಕ್ಕೆ ನಿನ್ನಲ್ಲಿ ದೇವರು ಉತ್ಸಾಹವನ್ನು ಕೊಡ್ತಾನೆ. ಪ್ರೇರಣೆಯನ್ನ ಮಾಡ್ತಾನೆ ಅಂದಮೇಲೆ ಇದು ಎರಡನೆಯ ಮಾತು ಶ್ರೀಪಾದಂಗಳವರು ನಮಗೆ ಹೇಳ್ತಾ ಇರುವುದು. ಒಂದು, ಬೆಳಗ್ಗೆ ಎದ್ದು ಕೂಡಲೇ ಚಿಂತನೆ ಮಾಡೋದ್ರಿಂದ ನಮ್ಮ ಸಾಧನೆಗೆ ಅಡ್ಡಿಯಾದ ಭಯಗಳ ದೂರ. ಎರಡನೇದು, ದೇವರೇ ನೀನೇ ನೀನು ಸ್ವತಃ ಅವತಾರ ಮಾಡಿದವನು ಅಂತ ಚಿಂತನೆಯನ್ನ ಮಾಡುವುದರಿಂದ ನಮ್ಮ ಸಾಧನೆಗೆ ನಾವಾಗಿ ಮುಂದಾಗಿ ಮನಃಪೂರ್ವಕವಾಗಿ ಸಾಧನೆಯನ್ನು ಮಾಡುವುದಕ್ಕೆ ಅನುಕೂಲವಾಗುತ್ತೆ. ಇದು ಎರಡನೆಯ ಚಿಂತನೆಯನ್ನು ಶ್ರೀಪಾದಂಗಳವರು ನಮಗೆ ತಿಳಿಸಿಕೊಡ್ತಾರೆ. ಇನ್ನು ಮೂರನೇ ಅಂತ ಹೇಳ್ತಾರೆ, ಕೈತವೇನ ದಶರಥಾದ ಜಾತಃ. ಸ್ವಾಮಿ,
ನೀನು ನಿನ್ನ ಇಚ್ಛೆಯಿಂದ ದುಷ್ಟರನ್ನ ನಾಶ ಮಾಡುವುದಕ್ಕೆ, ಸಜ್ಜನರನ್ನ ರಕ್ಷಣೆ ಮಾಡಲಿಕ್ಕೆ ಅವತಾರ ಮಾಡಿದ್ದೇವೆ ಹೊರತು ಇನ್ಯಾರೋ ಏನೋ ಉದ್ಧಾರ ಮಾಡುವುದಕ್ಕೆ ಅಥವಾ ಇನ್ಯಾರನ್ನೋ ಶಿಕ್ಷಿಸುವುದಕ್ಕೆ ಅಥವಾ ಇನ್ಯಾರಿಗೋ ಏನೋ ಒಂದನ್ನು ಕೊಡುವುದಕ್ಕಾಗಿ ಅವತಾರವನ್ನು ಮಾಡಿದ್ದಲ್ಲ. ಹಾಗಾಗಿ ದೇವರೇ, ಇದನ್ನ ಬೆಳಗ್ಗೆ ಎದ್ದುಕೊಂಡು ಚಿಂತನೆ ಮಾಡೋಣ. ಹಾಗಾಗಿ ದೇವರೇ, ಸ್ವಯಂ ನೀನು ಅನಂತ ಜೀವರಾಶಿಗಳಿಗೆ ಉಪಕಾರವನ್ನ ಮಾಡುವುದಕ್ಕಾಗಿ, ನಿನಗೆ ಯಾವ ಲಾಭವೂ ಇಲ್ಲದೆ ಇದ್ದರೂ ಅನಂತ ಜೀವರಾಶಿಗಳಿಗೆ ಉಪಕಾರವನ್ನ ಮಾಡುವುದಕ್ಕಾಗಿ ನೀನು ಭೂಮಿಯಲ್ಲಿ ಸ್ವತಃ ಜಾತಃ ಎಂದು ದೇವರನ್ನು ಸ್ಮರಣೆ ಮಾಡಿ ಅಂತಾರೆ. ಪ್ರಾತಸ್ಮರಾಮಿ. ಇದು ಮೂರನೇ ಅಂಶ. ಆಮೇಲೆ ಮೂರನೇ ಅಂಶ, ಅನಂತ ಜೀವರಾಶಿಗಳಿಗೆ ಉಪಕಾರವನ್ನ ಮಾಡುವುದಕ್ಕೆ ನಿನಗೇನು ಉಪಕಾರವಿಲ್ಲ, ಆದರೂ ಅವತಾರವನ್ನು ಮಾಡಿ. ನೋಡಿ, ಇದನ್ನು ಚಿಂತನೆ ಮಾಡೋದ್ರಿಂದ ನಮಗೊಂದು ಲಾಭವಿದೆ. ನಾವು ಸಜ್ಜನರಿಗೆ ಎಲ್ಲ ವಿಧದಿಂದ ಅಂತೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದ ಜನ ಕಷ್ಟದಲ್ಲಿ ಇದ್ದಾರೆ. ಎಷ್ಟು ಜನರಿಗೆ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಲಕ್ಷ ಲಕ್ಷ ಖರ್ಚು ಮಾಡಿ ತೋರಿಸ್ಲಿಕ್ಕೆ ಸಾಧ್ಯ ಇದೆ. ಎಷ್ಟು ಜನರಿಗೆ ನಾನು ಅಡಿಗೆ ಮಾಡಿ ಊಟಕ್ಕೆ ಹಾಕ್ಲಿಕ್ಕೆ ಸಾಧ್ಯ ಇದೆ. ಎಷ್ಟು ಜನರಿಗೆ ನಾನು ಮನೆ ಕಟ್ಟಿಸಿಕೊಡ್ಲಿಕ್ಕೆ ಸಾಧ್ಯ ಇದೆ. ಅಂದ್ಮೇಲೆ ನನಗೆ ಕಷ್ಟದಲ್ಲಿರುವ ಎಲ್ಲ ಸಜ್ಜನರನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮಿಂದ ಆಗುವಷ್ಟಾದರೂ ನಾವು ಸಜ್ಜನರಿಗೆ ರಕ್ಷಣೆಯನ್ನ ಮಾಡಬಹುದಲ್ಲ. ಯಾವತ್ತಾದರೂ ಒಂದು ದಿನವಾದರೂ ಮಾಡುವ ಯೋಗ್ಯತೆ, ಅನುಕೂಲ ನಮಗೆ ಬೇಕಲ್ಲ. ಅನಂತ ಪುಣ್ಯ ಇದೆ. ಪರೋಪಕಾರಾಯ ಫಲಂತಿ ವೃಕ್ಷ ಎನ್ನುವುದಾಗಿ ಅನೇಕ ಮಾತುಗಳು ಹೇಳುತ್ತೆ. ನಾನು ಇನ್ನೊಬ್ಬರಿಗಾಗಿ ಬದುಕುವುದೇ, ಸಜ್ಜನರಿಗಾಗಿ ನಾನು ಬದುಕುವುದೇ ನನ್ನ ಜೀವನದ ಒಂದು ಭಾಗ, ಒಂದು ಗುರಿ. ಅದು ಇರಲೇಬೇಕು. ಅಂದಮೇಲೆ ಪ್ರಾತಸ್ಮರಾಮಿ ರಾಮದೇವರನ್ನ ಬೆಳಗ್ಗೆ ಎದ್ದ ಕೂಡಲೇ ಚಿಂತನೆ ಮಾಡಿದ್ರೆ ಏನಂತ, ಸ್ವಾಮಿ ನೀನು ಸಜ್ಜನರನ್ನ, ಅನಂತ ಜೀವರಾಶಿಗಳನ್ನ, ಆ ಅನಂತ ಜೀವರಾಶಿಗಳಿಗೆ ಉಪಕಾರ ಮಾಡುವುದಕ್ಕಾಗಿ ಅವತಾರವನ್ನು ಮಾಡಿದವ ಅಂತ ದೇವರನ್ನ ಬೆಳಗ್ಗೆ ಎದ್ದು ಕೂಡಲೇ ಚಿಂತನೆ ಮಾಡುವುದರಿಂದ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಉಪಕಾರವನ್ನ ಸಜ್ಜನರಿಗೆ ದೇವರು ಮಾಡಿಸುತ್ತಾನೆ. ಉಪಕಾರ ಮಾಡ್ಲಿಕ್ಕೆ ಆಗ್ತದೋ ಬಿಡ್ತದೋ, ಕನಿಷ್ಠ ನಮ್ಮಿಂದ ಇನ್ನೊಬ್ಬರಿಗೆ ಅಪಕಾರವಂತೂ ಕೆಟ್ಟದ್ದಂತೂ ಆಗದೇ ಇರುವಂತೆ ದೇವರು ನೋಡಿಕೊಳ್ತಾನೆ. ಹಾಗಾಗಿ ದೇವರನ್ನ ಬೆಳಗ್ಗೆ ಎದ್ದ ಕೂಡಲೇ ಈ ಗುಣವನ್ನು ಚಿಂತನೆ ಮಾಡಿ ಅಂತ ಮೂರನೇ ಗುಣವನ್ನ ಹೇಳ್ತಾನೆ. ಬಹಳ ಚೆನ್ನಾಗಿದೆ. ಅಂದ್ರೆ ಮೊದಲನೇ ಗುಣ, ರಾಮ ಅನೇಕ ರಾಕ್ಷಸರೆಂಬ ವಿಘ್ನಗಳಿಂದ ಭಯಗೊಂಡ ಸಜ್ಜನರನ್ನ ರಕ್ಷಣೆ ಮಾಡಲಿಕ್ಕೆ ಅವತಾರ ಮಾಡಿ ಅಂತ ಚಿಂತನೆ ಮಾಡೋಣ. ನಮ್ಮ ಇಡೀ ದಿನದ ಸಾಧನೆಯಲ್ಲಿ ಯಾವ ವಿಘ್ನಗಳು ಬರದೇ ಇದ್ದಂತೆ ರಕ್ಷಣೆ ಮಾಡ್ತಾರೆ. ಸ್ವತಃ ಜಾತಃ ಅಂತ ಚಿಂತನೆ ಮಾಡೋಣ. ಇನ್ನಂತೆ ನೀನೇ ಅವತಾರ ಮಾಡಿದ್ದೆ ಹೊರತು ಯಾರು ಪುಣ್ಯ ಪಾಪಗಳಿಂದ ನೀನು ಅವತಾರ ಮಾಡಿಲ್ಲ ಅಂತ ತಿಳಿಯೋಣ. ನಮಗೆ ಪ್ರೇರಣೆಯನ್ನ ಕೊಟ್ಟು, ಉತ್ಸಾಹವನ್ನು ಕೊಟ್ಟು ಧರ್ಮ ಮಾಡುವಂತೆ ರಾಮದೇವರು ಅನುಗ್ರಹವನ್ನು ಮಾಡ್ತಾರೆ. ಮೂರನೇದು, ಅನಂತ ಜೀವರಾಶಿಗಳಿಗೆ ಉಪಕಾರ ಮಾಡುವುದಕ್ಕಾಗಿ ಅವತಾರ ಮಾಡಿದ್ದೆ ಹೊರತು ನಿನಗೇನೋ ಲಾಭವಿದೆ ಎನ್ನುವುದಕ್ಕಾಗಿ ಅಲ್ಲ. ಈ ಗುಣವುಳ್ಳ ರಾಮದೇವರನ್ನ ಬೆಳಗ್ಗೆ ಎದ್ದುಕೊಂಡೆ ಚಿಂತನೆಯನ್ನ ಮಾಡಿದರೆ ನಾವು ನನಗೇನೋ ಬೇಕು ಎನ್ನುವುದಕ್ಕಾಗಿ ಸಜ್ಜನರಿಗೆ ಅನುಕೂಲ ಮಾಡಿಕೊಡದೆ ನಿಷ್ಕಾಮವಾಗಿ ಸಜ್ಜನರು ವಿಷ್ಣು ಭಕ್ತರು ಎನ್ನುವ ಪ್ರೀತಿಯಿಂದ ಅವರಿಗೆ ನಮ್ಮಿಂದ ಆಗುವ ಅನುಕೂಲವನ್ನ, ಸಹಾಯವನ್ನ ಮಾಡಿ ಅದು ಮೋಕ್ಷಕ್ಕೆ ಕಾರಣವಾಗುವಂತೆ ದೇವರು ಅನುಗ್ರಹವನ್ನು ಮಾಡ್ತಾನೆ. ಹೀಗೆ ಮೂರು ಗುಣಗಳನ್ನ ಮೊದಲನೆಯ ಶ್ಲೋಕದಲ್ಲಿ ಶ್ರೀಪಾದಂಗಳವರು ನಮಗೆ ತಿಳಿಸಿಕೊಡ್ತಾರೆ. ಇನ್ನು ಮತ್ತೊಂದು ಸಣ್ಣ ಸ್ತೋತ್ರ, ಆದರೆ ಬಹಳ ಮಾತಿದೆ. ನಾಲ್ಕನೇ ಮಾತು ಹೇಳ್ತಾರೆ, ನೀತಿಂ ಪ್ರಕಾಶಿತ ಮಹಾಮುನಿ ಶಿಷ್ಯ ಭಾವ. ನಾಲ್ಕನೇ ಮಾತನ್ನ ಶ್ರೀಪಾದಂಗಳವರು ತಿಳಿಸ್ತಾರೆ. ನೀತಿಂ ಪ್ರಕಾಶಿತ ಮಹಾಮುನಿ ಶಿಷ್ಯ ಭಾವ. ರಾಮದೇವರು ವಿಶ್ವಾಮಿತ್ರರಿಂದ ಅನೇಕ ಮಂತ್ರಗಳನ್ನ ಹೇಳಿಸಿಕೊಡ್ತಾರೆ. ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ಆ ಅನೇಕ ಮಂತ್ರಗಳನ್ನ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಉಪದೇಶವನ್ನ ಮಾಡ್ತಾರೆ. ಅದು ಕಥೆ. ಅದನ್ನ ತೆಗೆದುಕೊಂಡು
ಶ್ರೀಪಾದಂಗಳವರು ಈ ಒಂದು ಮಾತುಂತಾರೆ, ನೀತಿಂ ಪ್ರಕಾಶಿತ ಮಹಾಮುನಿ ಶಿಷ್ಯ. ರಾಮದೇವರನ್ನ ಬೆಳಗ್ಗೆದ್ದು ಕೂಡಲೇ ಚಿಂತನೆ ಮಾಡಬೇಕಂತೆ. ಸ್ವಾಮಿ ರಾಮ ಜಗದೊಡೆಯ, ನೀನು ಮುಂದೆ ಬರುವ ಅನಂತ ಜೀವರಾಶಿಗಳಿಗೆ ನೀತಿಯನ್ನ ತಿಳಿಸಬೇಕಾಗಿದೆ, ಒಂದು ಪಾಠವನ್ನು ಕಲಿಸಬೇಕಾಗಿದೆ. ಏನ್ ಪಾಠ? ಶಿಷ್ಯಭಾವಂ ಪ್ರಕಾಶಿತಂ. ಎಷ್ಟೇ ನೀನು ತಿಳಿದವನಾಗಿದ್ರು, ಎಷ್ಟೇ ನೀನು ಬುದ್ಧಿವಂತನಾಗಿದ್ರು ಕೂಡ ಗುರುಗಳಿಗೆ ಶರಣಾಗು, ಗುರುಗಳಿಗೆ ಗೌರವವನ್ನ ಕೊಡು. ಎಲ್ಲ ನನಗೆ ಗೊತ್ತಿದೆ, ಎಲ್ಲ ನಾನು ಮಾಡ್ತಾ ಇದ್ದೇನೆ ಎನ್ನುವ ಅಹಂಕಾರ ನಿನಗೆ ಎಂದೆಂದಿಗೂ ಒಳ್ಳೆಯದನ್ನ ಮಾಡುವುದಿಲ್ಲ. ಅಹಂಕಾರ ಇದು ನಿನ್ನ ಎಲ್ಲ ಪುಣ್ಯವನ್ನ, ಸಾಧನೆಯನ್ನ ನಾಶ ಮಾಡಿ ಹಾಕುತ್ತೆ. ವಿನಯವೇ ಇದು ಪುಣ್ಯಕ್ಕೆ, ಸಾಧನೆಗೆ ಉತ್ತಮವಾದ ವಸ್ತು ಎನ್ನುವುದನ್ನ ನಮಗೆ ತಿಳಿಸಬೇಕಾಗಿದೆ. ಅನ್ನೋದಕ್ಕಾಗಿ ರಾಮದೇವರೇ ನೀವೇನ್ ಮಾಡಿದ್ರಿ? ಸರ್ವಜ್ಞರೇ ಆಗಿದ್ರು, ನಿಮಗೆ ಕಲಿಯಬೇಕಾದ ಅಂಶವೇ ಯಾವುದೂ ಇಲ್ಲದೆ ಇದ್ರು. ವಿಶ್ವಾಮಿತ್ರರಂತಹ ನಿಮ್ಮ ಯೋಗ್ಯತೆಗೆ ದೇವರೇ ನಿನ್ನ ಲೆವೆಲ್ಗೆ ಏನೇನೋ ಅಲ್ಲ ವಿಶ್ವಾಮಿತ್ರರು. ಹೋಗ್ಲಿ, ಬ್ರಹ್ಮದೇವರಿಗೆ ಶಿಕ್ಷಣಾಗ ಅಂದ್ರೆ ಒಂದು ಅರ್ಥ ಇದೆ. ಎಲ್ಲರಲ್ಲಿ ಉತ್ತಮರು ಬ್ರಹ್ಮದೇವರು, ಅವರು ಶಿಕ್ಷಣ ಅಂದ್ರೆ ಒಂದು ಅರ್ಥ ಇದೆ. ದೇವರ ಯೋಗ್ಯತೆಗೆ ಎಲ್ಲೆಲ್ಲೂ ಏನೂ ಆಗದೆ ಇರುವ ವಿಶ್ವಾಮಿತ್ರರಿಂದ ದೇವರು ಮಂತ್ರಗಳನ್ನು ಉಪದೇಶ ಪಡಿತಾನೆ. ಯಾಕೆ ಪಡೆದ? ಇಂಥ ರಾಮದೇವರನ್ನು ಬೆಳಗ್ಗೆ ಸ್ಮರಣೆ ಮಾಡುವುದು ಅಂತಾರೆ. ಯಾಕೆ ಸ್ಮರಣೆ ಮಾಡುವುದು? ಈ ಗುಣವನ್ನು ಚಿಂತನೆ ಮಾಡೋದ್ರಿಂದ ರಾಮದೇವರು ವಿಶ್ವಾಮಿತ್ರರ ಶಿಷ್ಯರಾಗಿ ಮಂತ್ರಗಳನ್ನೆಲ್ಲ ಪಡೆದರು ಎನ್ನುವ ಈ ಗುಣವನ್ನ ಬೆಳಗ್ಗೆ ಎದ್ದ ಕೂಡಲೇ ಸ್ಮರಣೆ ಮಾಡುವುದರಿಂದ ನಮಗೆ ನಾನು ಕಲಿತೆ, ನಾನು ಸರ್ವಜ್ಞ, ನಾನು ಬುದ್ಧಿವಂತ ಎನ್ನುವ ಯಾವ ಅಹಂಕಾರಾದಿಗಳು ನಮಗೆ ಬರುವುದಿಲ್ಲ. ಗುರುಗಳಲ್ಲಿ ಭಕ್ತಿಯ ಭಾವನೆ ಬರುತ್ತೆ. ಏನೇ ಕಲಿಯುವ ಅಂಶ ಗುರುಗಳಿಂದ, ಜ್ಞಾನಿಗಳಿಂದ, ಹಿರಿಯರಿಂದ ಸಿಕ್ಕರೆ ಅದನ್ನು ಕಲಿಬೇಕು ಅಂತ ಅನ್ಸುತ್ತೆ. ಮೊದಲೇ ಇದೇ ಕಷ್ಟ ನಮಗೆ. ಕಲಿಬೇಕು, ತಿಳಿಯಬೇಕು ಅಂತ ಅನಿಸುವುದೇ ಬಹಳ ಕಷ್ಟ. ಅದೇ ಬರೋದಿಲ್ಲ ನಮಗಿಲ್ಲ. ನಮ್ಗೆ ಬರ್ದು ಬಿಡ್ರಿ, ನಮ್ಗೆ ಇಷ್ಟೆಲ್ಲ ಬರೋದಿಲ್ಲ, ಸ್ವಲ್ಪ ಬರ್ತದೆ ಸಾಕು, ನಮ್ ಯೋಗ್ಯತೆ ಅಷ್ಟು ಸಾಕಾಚಾರ, ಯಾಕೆ ಸುಮ್ಮನೆ ಅಂದ್ಮೇಲೆ ನಮಗೆ ಕಲಿಬೇಕು ಎನ್ನುವ ಇಚ್ಛೆ ಬರುವುದೇ ಬಹಳ ಕಷ್ಟ. ಹಣಕ್ಕೂ ಬಂದಾಗ ಹೋಗೋಣ, ಪಾಠಕ್ಕೆ ಹೋಗೋಣ ಅಂತ ಅನಿಸಿದಾಗ ಹೆಂಡತಿನೋ ಮಕ್ಕಳು ಹಿಂಗೆ ಯಾರೋ ಎಲ್ಲಿ ಹೋಗೇ ನೋಡು, ಒಂದು ತಿಂಗಳಾಯ್ತು ಎಲ್ಲಿ ಹೋಗೇ ಅಂದ್ಬಿಡ್ತಾರೆ. ಅವ್ರ ನಡಿ ಹೋಗೋಣ, ನಡಿ ಪಾಠಕ್ಕೆ ಹೋದ್ರೆ ಆಚಾರ ಎಲ್ಲಿ ಹೋಗಲ್ಲ, ಮನೆ ಮಾಡ್ಕೊಂಡೇನು ಹೋಗಲ್ಲ, ನಿನ್ನೆ ಇರ್ತಾರಲ್ಲ ಚಂಗ ಪರಿವಾರ, ಹೋದ್ರೆ ಆಯ್ತು ನಾಳೆ ಅಂತ ಅಂತೀನಿ ನಾನು. ಆಮೇಲೆ ಏನ್ ಹೇಳ್ತಾ ಇದ್ದಾರೆ ಸ್ವಾಮಿಗಳು ಎಂದರೆ, ರಾಮದೇವರು ಸ್ವಾಮಿ ನೀವು ವಿಶ್ವಾಮಿತ್ರರಿಂದ ಎಲ್ಲವನ್ನ ಕಲ್ತ್ರಿ ಎಂದು ರಾಮದೇವರನ್ನ ಬೆಳಗ್ಗೆ ಎದ್ದ ಕೂಡಲೇ ಚಿಂತನೆ ಮಾಡುವುದರಿಂದ ನಮಗೆ ರಾಮದೇವರು ಅನುಗ್ರಹವನ್ನು ಮಾಡ್ತಾರೆ. ಏನಂತ? ಸ್ವಾಮಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಎಷ್ಟೇ ತಿಳಿಯುವ ಗುಣಗಳು ಗುರುಗಳಲ್ಲಿ ಇದೆ, ಜ್ಞಾನ ಗುರುಗಳಲ್ಲಿ ಇದೆ. ಹಾಗಾಗಿ ನಾನು ಕಲಿಯೋಣ, ಅವರ ಹತ್ರ ಹೋಗಿ ಅವರು ಏನು ಹೇಳ್ತಾರೆ ಅದನ್ನ ತಿಳಿಯೋಣ, ಕಲಿಯೋಣ, ಅದನ್ನ ಅಳವಡಿಸಿಕೊಳ್ಳೋಣ ಎನ್ನುವ ಇಚ್ಛೆಯನ್ನ ರಾಮದೇವರು ಮೊಟ್ಟ ಮೊದಲಿಗೆ ನಮಗೆ ಕೊಡ್ತಾರೆ. ಇಚ್ಛಾವಾದ ಇದೆ ನೋಡಿ ಅಲ್ವಾ, ಇಚ್ಛಾ ಜ್ಞಾನ ಪ್ರಯತ್ನ. ಹಾಗಾಗಿ ಇದು ನಾಲ್ಕನೆಯ ಅಂಶ. ಬೆಳಗ್ಗೆ ಎದ್ದ ಕೂಡಲೇ ರಾಮದೇವರನ್ನ ಏನಂತ ಸ್ಮರಣೆ ಮಾಡೋಣ? ಸ್ವಾಮಿ ನೀವು ಸರ್ವಜ್ಞರೇ ಆಗಿದ್ರು, ಎಲ್ಲ ಜ್ಞಾನವನ್ನ ಬಲ್ಲವರೇ ಆಗಿದ್ರು, ಬ್ರಹ್ಮಾದಿ ದೇವತೆಗಳಿಗೆ ಉಪದೇಶವನ್ನ ಮಾಡಿದವರೇ ಆಗಿದ್ರು ಕೂಡ ವಿಶ್ವಾಮಿತ್ರರಿಂದ ಮತ್ಸ್ಯಾವತಾರ ಸ್ಥಿರ ಮತ್ಸ್ಯ ಶಿಕ್ಷಣ ಎಂದು ಶ್ರೀಮದಾಚಾರ್ಯರು ಹೇಳಿದಂತೆ ರಾಮದೇವರ ವಿಶ್ವಾಮಿತ್ರರಿಂದ ಎಲ್ಲ ಮಂತ್ರಗಳನ್ನ ಕಲಿತಿರಿ ಎನ್ನುವ ಈ ಗುಣವನ್ನ ನಾವು ಸ್ಮರಣೆ ಮಾಡುವುದರಿಂದ ಏನ್ ಕೊಡ್ತಾರೆ? ನಮಗೆ ಗುರುಗಳ ಹತ್ರ ಹೋಗಿ ಕಲಿಯುವ ಇಚ್ಛೆಯನ್ನ, ಹುಮ್ಮಸ್ಸನ್ನ, ಉತ್ಸಾಹವನ್ನ, ವಿನಯವೇ ಮೊದಲಾದ ಗುಣಗಳನ್ನ, ಅಹಂಕಾರವೇ ಮೊದಲಾದ ದೋಷಗಳನ್ನ ದೂರ ಮಾಡುವಿಕೆಯನ್ನ ರಾಮದೇವರು ನಮಗೆ ಕೊಡ್ತಾರೆ. ಹಾಗಾಗಿ ಈ ನಾಲ್ಕು ಗುಣವುಳ್ಳ ರಾಮದೇವರನ್ನ ಪ್ರಾತಃ ಸ್ಮರಾಮಿ, ಬೆಳಗ್ಗೆ ಎದ್ದ ಕೂಡಲೇ ಚಿಂತನೆಯನ್ನ ಮಾಡ್ತೀನಿ, ನೀವು ಮಾಡ್ರಿ ಅಂತ ಸುಜ್ಞಾನೇಂದ್ರ ತೀರ್ಥ ಶ್ರೀಪಾದಂಗಳವರು ನಮಗೆ ಮೊದಲನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ.
ಏನೇನಾಯ್ತು ಇನ್ನೊಮ್ಮೆ ಹೇಳ್ಬೇಕು. ನಮ್ದು ಹಾಳಾಗಿ ನಿಮಗೆಲ್ಲ ನೆನಪುಳಿಯುತ್ತೆ. ನನಗೊಂದು 4 ಸಲ ಹೇಳಿದೆ ಹೊರತು ನೆನಪುಳಿಯಲ್ಲ ಅನ್ನೋದು ಮತ್ತೊಂದು ಸಲ 1ನೇ ಶ್ಲೋಕದಲ್ಲಿ ಹೇಳಿದ ನನಗೆ ಅರ್ಥವಾಗುತ್ತಿದ್ದು ಇನ್ನು ಬೇಕಾದಷ್ಟಿದೆ. ನನಗಿಷ್ಟು 4 ಗುಣಗಳು ಅರ್ಥವಾಗಿದೆ. ಮೊದಲನೇದು, ರಾಮದೇವರು ಅವತಾರ ಮಾಡಿದ್ದು ಅನೇಕ ರಾಕ್ಷಸರೆಂಬ ವಿಘ್ನಗಳಿಗೆ ಭಯಗೊಂಡ ಸಜ್ಜನರನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಇದನ್ನು ಚಿಂತನೆ ಮಾಡೋಣ, ಸ್ಮರಣೆ ಮಾಡೋಣ. ನಮ್ಮ ಇಡೀ ದಿನದ ಸಾಧನೆಯಲ್ಲಿ ಏನೇನು ವಿಘ್ನಗಳು ಬರುತ್ತೆ ಅದನ್ನೆಲ್ಲ ದೇವರು ಗುರುಗಳು ದೂರ ಮಾಡಿ ಸಾಧನೆಯನ್ನು ನಿರ್ವಿಘ್ನವಾಗಿ ಮಾಡಿಸ್ತಾರೆ. ಇದು ಮೊದಲನೇದು. ಎರಡನೇದು, ಸ್ವತೋ ಜಾತಃ, ನಿನ್ನ ಇಚ್ಛೆಯಿಂದ ನೀನು ಅವತಾರವನ್ನು ಮಾಡಿದ ರಾಮದೇವರೇ ಅಂತ ಚಿಂತನೆ ಮಾಡೋಣ. ನಮಗೇನೇ ಇಚ್ಛೆಯಿಂದ ಇನ್ಯಾರೋ ಬಲವಂತವಾಗಿ ಧರ್ಮಕ್ಕೆ ನಮ್ಮನ್ನ ನುಗ್ಗಿಸದೆ ನಾನೇ ಇಚ್ಛಾಪೂರ್ವಕವಾಗಿ ಧರ್ಮದ ಜ್ಞಾನದ ದಾರಿಯಲ್ಲಿ ಬರುವಂತೆ ಅನುಗ್ರಹವನ್ನು ಮಾಡ್ತಾರೆ. ಇದು ಎರಡನೇದು. ಮೂರನೇದು, ನಿನಗೆ ಯಾವ ಲಾಭ ಪ್ರಯೋಜನ ಇದ್ದರೆ ಇದ್ರೂ ಅನಂತ ಜೀವರಾಶಿಗಳಿಗೆ ಅನುಕೂಲವನ್ನ, ಉಪಕಾರವನ್ನ, ಅನುಗ್ರಹವನ್ನ ಮಾಡುವುದಕ್ಕಾಗಿ ಅವತಾರ ಮಾಡಿದವನೇ ಅಂತ ರಾಮದೇವರನ್ನ ಬೆಳಗ್ಗೆ ಎದ್ದುಕೊಂಡೆ ಚಿಂತನೆ ಮಾಡೋಣ. ಅದರಿಂದ ನಮ್ಮಿಂದ ಆಗುವಷ್ಟು ಸಹಾಯವನ್ನ, ಉಪಕಾರವನ್ನ ಸಜ್ಜನರಿಗೆ ಮಾಡುವಂತಹ ಅನುಗ್ರಹವನ್ನು ದೇವರು ಮಾಡ್ತಾನೆ. ಬಹಳ ಕಷ್ಟ ಇವತ್ತು. ಎಷ್ಟಾದ್ರೂ ನಮಗೆ ಬೇಕು, ನನ್ನ ಮಕ್ಕಳಿಗೆ ಬೇಕು, ನನ್ನ ಮೊಮ್ಮಕ್ಕಳಿಗೆ ಬೇಕು ಅಂತೇ ಇಟ್ಟುಕೊಳ್ಳುವ ನಮ್ಮಿಂದ ಸಜ್ಜನರಿಗೆ ಸಹಾಯವಾಗುತ್ತೆ ಅಂದ್ರೆ ಬಹಳ ಹಾಸ್ಯಾಸ್ಪದ. ನಾವು ಏನೇನೂ ಮಾಡ್ತಾ ಇಲ್ಲ. ಹಾಗಾಗಿ ಇದು ಮೂರನೇ ಅಂಶ. ನಾಲ್ಕನೇದು, ಎಷ್ಟೇ ತಿಳುವಳಿಕೆ ಇದ್ರು ಏನೇ ಮಾಡಿದ್ರು ಇನ್ನೊಬ್ಬರಲ್ಲಿರುವ ಒಳ್ಳೆಯ ಗುಣವನ್ನ ಕಲಿಯಬೇಕೆಂಬ ಇಚ್ಛೆ ಬರೋದೇನಿದೆಯಲ್ಲ ಇದು ಬಹಳ ಕಷ್ಟ. ಅಂದಮೇಲೆ ದೇವರೇ ನೀನು ಸರ್ವಜ್ಞನೇ ಆಗಿದ್ರು ವಿಶ್ವಾಮಿತ್ರರಿಂದ ಶಿಷ್ಯ ಭಾವವನ್ನು ಪಡೆದು ಎಲ್ಲವನ್ನ ಕಲಿತೇ ಅಂತ ಚಿಂತನೆ ಮಾಡೋಣ, ಸ್ಮರಣೆ ಮಾಡೋಣ. ಗುರುಗಳ ಹತ್ರ ಹೋಗಿ ಅವರಿಂದ ಕಲಿಯುವಂತಹ ಇಚ್ಛೆಯನ್ನ, ಬುದ್ಧಿಶಕ್ತಿಯನ್ನ ರಾಮದೇವರು ನಮಗೆ ಅನುಗ್ರಹವನ್ನು ಮಾಡ್ತಾರೆ ಎನ್ನುವಂತಹ 4 ಅಂಶಗಳನ್ನ ನಾವು ಈ ಶ್ಲೋಕದಿಂದ ತಿಳಿಯಬಹುದು. ಇನ್ನು 2ನೇ ಶ್ಲೋಕವನ್ನ ಸುಜ್ಞಾನೇಂದ್ರ ತೀರ್ಥ ಶ್ರೀಪಾದಂಕರವರು ಮಾಡ್ತಾರೆ. ಪ್ರಾತರು ಪ್ರಜಾಮಿ ಗುರು ಸತ್ರ ವಿರೋಧಿ ರಕ್ಷೋ ಜಾತಂ ನಿಹತ್ಯ ಕಲಯನ್ವಿ ಮಲಾಮಾಲ್ಯಾಂ ಯಾತಾಂ ಸತೀ ಸರಣಿಮೀಷಧನುಶ್ಚ ಭಂತ್ಯ ಸೀತಾಮವಾಪ್ಯ ಪತಿದರ್ಶಿತ ಭಾರ್ಗವೈಕ್ಯಂ. ಬಹಳ ಚೆನ್ನಾಗಿದೆ. ಅದರಲ್ಲಿ ಮೊದಲನೇದು, ಮತ್ತೆ ಪ್ರಾತಃ ಪ್ರಜಾಮಿ, ಸ್ವಾಮಿ ನಾನು ನಿನ್ನನ್ನ ಬೆಳಗ್ಗೆದ್ದ ಕೂಡಲೇ ಚಿಂತನೆ ಮಾಡ್ತೀನಿ, ಈ ಗುಣದಿಂದ ನಿನ್ನನ್ನು ಸ್ಮರಣೆ ಮಾಡ್ತೀನಿ. ರಾಮ ಯಾವ ಗುಣ? 2ನೇ ಶ್ಲೋಕದಲ್ಲಿ ಮೊದಲನೇದು, ಗುರು ಸತ್ರ ವಿರೋಧಿ ರಕ್ಷಾ ಜಾತಂ ನಿಹತ್ಯ ಕಲಯನ್. ಗುರುಗಳಾದ ವಿಶ್ವಾಮಿತ್ರರು ಅವರ ಸತ್ರ ಯಾಗ, ಅದನ್ನ ವಿರೋಧಿಸುವ ರಾಕ್ಷಸರು ಅವರನ್ನ ನಿಹತ್ಯ ಸಂಹಾರ ಮಾಡಿ ನೀನು ಗುರುಗಳ ಯಜ್ಞವನ್ನ ಸಾಂಗವಾಗಿ ನಿರ್ವಿಘ್ನವಾಗಿ ನಡೆಯುವಂತೆ ಪೂರ್ಣವಾಗುವಂತೆ ಮಾಡಿದಿ. ಇದು ಕೂಡ ಇಷ್ಟು ಹೇಳ್ತಾ ಇದ್ದಾರೆ. ಆಮೇಲೆ ವಿಶ್ವಾಮಿತ್ರರು ಮಾಡುವ ಯಜ್ಞವನ್ನ ರಕ್ಷಣೆ ಮಾಡಿದ್ರಿ, ರಾಮದೇವರು ಅದಕ್ಕಾಗಿ ಹೋಗಿದ್ರು, ಮಾಡಿದ್ರು. ಇಲ್ಲಿ ಒಂದು ಗುಣ ಇದೆ, ಅದನ್ನ ತಿಳ್ಕೊಂಡು ಮುಂದೆ ಹೋಗ್ಬಿಡೋಣ. ಸಾಮಾನ್ಯವಾಗಿ ನಾವು ಎಲ್ಲೇ ಕೊಟ್ಟರು ಸ್ವಾಮಿಗಳ ಪ್ರವಚನ ನಡೆದ ಪೂಜಾ ಮಾಡಿರ್ತಾರೆ, ಆಚಾರ್ಯರು ಅಭಿಷೇಕ ಮಾಡಿರ್ತಾರೆ ಎಲ್ಲ ದೇವರಿಗೆ, ರಾಯಿಗೆ. ನಾನು ಹೋಗಿ ಮಠದಲ್ಲಿ ಕೂತು ಮೊಮ್ಮಕ್ಕಳನ್ನ ಒದಗಿಸ್ತೀನಿ, ನಾನು ಓದುತ್ತೀನಿ, ಅಥವಾ ಇನ್ನೇನೋ ಫೋನ್ ಬಂತು ಮಾತಾಡ್ತಾ ಜೋರ್ ಮಾತಾಡ್ತಾ ಕೂಡ್ತೀನಿ. ಸಾಮಾನ್ಯವಾಗಿ ನಾನೇನು ಮಾಡ್ತೀನಿ ಅಂದರೆ, ನಾನು ಧರ್ಮ ಮಾಡೋದು ಕಡಿಮೆ, ಎಲ್ಲಾದ್ರೂ ಧರ್ಮ ನಡೀತಾ ಇದ್ರೆ ಆ ಧರ್ಮಕ್ಕೆ ನನ್ನಿಂದ ಎಷ್ಟು ವಿಧವಾಗಿ ವಿಘ್ನಗಳನ್ನ ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟೆಲ್ಲ ರೀತಿಯಾದ ವಿಘ್ನಗಳನ್ನ ನಾನು ಮಾಡುವುದಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಸುಮ್ಮನೆ ಕುಡದೇ ಇಲ್ಲ, ಏನೋ ಒಂದು ಗಲಾಟೆ ಮಾಡ್ತೀನಿ, ವಿಘ್ನ ಆಗುತ್ತೆ. ಅಲ್ಲಿ ಆಚಾರ ಏನೋ ಅಂತಾನೆ, ಎಲ್ಲರೂ ಹೊರಗೆ ಹೋಗಿ ಅಂತಾರೆ, ನಾನು ಅದನ್ನು ದೊಡ್ಡ ಮಾಡ್ಬಿಡ್ತೀನಿ. ಆ ಮಠಕ್ಕೆ ಹೋಗ್ಬಿಡ್ರಿ, ಅಲ್ಲೆಲ್ಲ ಗೌರವ ಇಲ್ಲ, ಸುಮ್ಮನೆ ಹೊರಗೆ ಹಾಕ್ಬಿಡ್ತಾರೆ, ಬೇಡ ಬೇಡ ಬಾಜು ಮಠಕ್ಕೆ ಹೋಗುದು ಅಂತೀನಿ. ಆಮೇಲೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಗುರು ಸತ್ರ ವಿರೋಧಿ ರಕ್ಷೋ ನಿಹತ್ಯ. ವಿಶ್ವಾಮಿತ್ರರು ಮಾಡುವ ಏನು ಅದ್ಭುತವಾದ ಪುಣ್ಯ ಕಾರ್ಯವಿದೆ, ಯಾಗವಿದೆ, ಅದನ್ನ ವಿರೋಧಿಸುವ ರಾಕ್ಷಸರನ್ನ ಸಂಹಾರ ಮಾಡಿ ಯಜ್ಞವನ್ನ ಪೂರ್ಣ ಮಾಡಿದವ. ಇಷ್ಟನ್ನ ರಾಮದೇವರ ಈ ಗುಣವನ್ನ ಚಿಂತನೆ
ಅಂದ್ಮೇಲೆ ವಿಘ್ನಗಳನ್ನ ಮಾಡಿ ಪಾಪ ಕಟ್ಕೊಳ್ಳೋದೇನಿದೆ. ಅಲ್ವ ದಾಸರು ಹಾಡಿನಲ್ಲೆಲ್ಲ ಹೇಳ್ತಾರೆ, ಸಪ್ತ ಸುದ್ದಿಯ ಬೇಳೆ ಮತ್ತೆ ಮದುವೆ ಮುಂದೆ ಸಮಯಕ್ಕೆ ನಾ ಹೋಗಿ ಸಪ್ತ ಸುದ್ದಿಯ ಬೇಳೆ ಹಿಂಗ್ ವಿಘ್ನ ಮಾಡೋದೇ ಬಹಳ ನಮ್ಮ ಜೀವನದೊಳಗೆ ಹಾಳ. ಅಂದ್ಮೇಲೆ ಪುಣ್ಯ ಗಳಿಸುವುದು ಒಂದಾದರೆ ಪಾಪವನ್ನು ಗಳಿಸುವುದು ಅನೇಕ ರೀತಿಯಿಂದ. ಹಾಗಾಗಿ ಬೆಳಗ್ಗೆ ಎದ್ದು ಕೂಡಲೇ ರಾಮದೇವ ಈ ಗುಣವನ್ನು ಚಿಂತನೆ ಮಾಡುವುದರಿಂದ ಎರಡು ಫಲ ಇದೆ. ಒಂದು, ನನ್ನಿಂದ ಎಲ್ಲಿಯಾದರೂ ಸಾಧನೆಗೆ, ಧರ್ಮಕ್ಕೆ, ಜ್ಞಾನ ಕಾರ್ಯಕ್ಕೆ ವಿಘ್ನಗಳಾಗ್ತಾ ಇದ್ರೆ ಆ ವಿಘ್ನಗಳು ನನ್ನಿಂದ ಆಗದೇ ಇರುವಂತೆ ರಾಮದೇವರು ಅನುಗ್ರಹ ಮಾಡ್ತಾರೆ. ಬಹಳ ದೊಡ್ಡ ಕಾರ್ಯ ಇದು. ವಿಘ್ನವಾಯಿತು ಎಲ್ಲಾ ಪುಣ್ಯ ಹೊರಟೋಯ್ತು. ಅನುಕೂಲವಾಯಿತು ಅಂದ್ರೆ ನಾನು ಸುಮ್ಮನೆ ಕೂತಿದ್ದೀನಿ ಅಂತೆ. ಅವ್ರು ಪಾಲನೆ ಮಾಡ್ತಾ ಇದ್ರು, ನಾವು ಹೋಗಿ ಕೂತಿದ್ದೆ. ನಾವು ಕೂತು ನೋಡಿ ಅವ್ರಿಗೆ ಉತ್ಸಾಹ ಬರ್ತದೆ. ನಾನು ಪಾಲನೆ ಮಾಡೋದು ಒಬ್ರು ಕೇಳಿಕತ್ತಾರೆ, ನಾ ಪಾಠ ಹೇಳೋದು ಒಬ್ರು ಕೇಳಿಕತ್ತಾರೆ ಅಂತ ಹೇಳಿ ಉತ್ಸಾಹದಿಂದ ಅವ್ರು ಇನ್ನೂ ಹೆಚ್ಚೆಚ್ಚು ಹೇಳಿಕತ್ರೆ ನಾನು ಕೂತದ್ದಕ್ಕಾಗಿ ಅನಂತವಾದ ಪುಣ್ಯ ನನಗೆ ಬರುತ್ತೆ. ಹಾಗಾಗಿ ನನ್ನಿಂದ ಧರ್ಮಕ್ಕೆ, ಜ್ಞಾನ ಕಾರ್ಯಕ್ಕೆ ವಿಘ್ನ ಆಗಬಾರದು. ಇದು ಮೊದಲನೇ ಫಲ. ಇದನ್ನ ರಾಮದೇವರು ನಮಗೆ ಅನುಗ್ರಹ ಮಾಡ್ತಾರೆ. ಎರಡನೇದು, ಆ ರಾಮದೇವರು ಏನು ವಿಶ್ವಾಮಿತ್ರರಿಂದ ಕಲಿತರಲ್ಲ, ಕಲಿತದ್ದು ಯಾಕೆ? ವಿಶ್ವಾಮಿತ್ರರಿಗೆ ಅನುಗ್ರಹವನ್ನ ಮಾಡುವುದಕ್ಕಾಗಿ, ವಿಶ್ವಾಮಿತ್ರರಿಗೆ ಕೀರ್ತಿಯನ್ನ ಕೊಡುವುದಕ್ಕಾಗಿ. ರಾಮದೇವರಿಗೆ ಉಪದೇಶವನ್ನ ಮಾಡಿದವರಿವರು ಎನ್ನುವ ಕೀರ್ತಿಯನ್ನ ಅವರು ಕೊಡುವುದಕ್ಕಾಗಿ ರಾಮದೇವರು ಕಲಿತದ್ದು. ಅಂದಮೇಲೆ ರಾಮದೇವರು ವಿಶ್ವಾಮಿತ್ರರಿಂದ ಕಲಿತು ಅವರ ಯಜ್ಞವನ್ನ ರಕ್ಷಣೆ ಮಾಡಿದ್ರು. ಯಾಕೆ? ಆ ವಿಶ್ವಾಮಿತ್ರರಿಗೆ ಪುಣ್ಯವನ್ನ ಕೊಡುವುದಕ್ಕಾಗಿ. ಈ ಗುಣವನ್ನು ಚಿಂತನೆ ಮಾಡುವುದರಿಂದ ನಮ್ಮಿಂದ ಸಾಧನೆಯನ್ನು ಮಾಡಿಸಿ ಆ ಪುಣ್ಯ ನಮ್ಮಲ್ಲಿ ಉಳಿಯುವಂತೆ, ಅದು ಲೌಕಿಕ ವಸ್ತುಗಳ ಇಚ್ಛೆಗೆ ಕಾರಣವಾಗಿ, ಲೌಕಿಕ ಭೋಗಕ್ಕೆ ಕಾರಣವಾಗಿ ಆ ಪುಣ್ಯ ನಾಶವಾಗದೇ ಇರುವಂತೆ ರಾಮದೇವರು ಅನುಗ್ರಹವನ್ನು ಮಾಡ್ತಾರೆ. ಇದರಲ್ಲಿ ಎರಡಾಯ್ತು ಈ ಶ್ಲೋಕದೊಳಗೆ. ಒಂದು, ನನ್ನಿಂದ ಯಾವ ಧರ್ಮ ಕಾರ್ಯಕ್ಕೂ ಜ್ಞಾನ ಕಾರ್ಯಕ್ಕೂ ವಿಘ್ನಗಳಾಗದೇ ಇದ್ದಂತೆ ಅನುಗ್ರಹವನ್ನು ಮಾಡ್ತಾರೆ. ಎರಡನೇದು, ಏನು ಆ ಧರ್ಮ ಜ್ಞಾನ ಕಾರ್ಯದಿಂದ ಪುಣ್ಯ ಬರುತ್ತೆ, ಆ ಪುಣ್ಯ ಲೌಕಿಕ ಭೋಗಗಳಿಂದ ನಾಶವಾಗದೇ ಇರುವಂತೆ ಮಾಡಿ ಮೋಕ್ಷಕ್ಕೆ, ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗುವಂತೆ ರಾಮದೇವರು ಅನುಗ್ರಹವನ್ನು ಮಾಡ್ತಾರೆ. ಹಾಗಾಗಿ ದಿನಾ ಬೆಳಗ್ಗೆ ಎದ್ದು ಕೂಡಲೇ ರಾಮದೇವರ ಈ ಗುಣವನ್ನು ಸ್ಮರಣೆ ಮಾಡೋಣ. ಸ್ವಾಮಿ ರಾಮ, ನೀನು ವಿಶ್ವಾಮಿತ್ರರ ಜೊತೆಗೆ ಹೋಗಿ ಅವರು ಮಾಡುವ ಯಜ್ಞವನ್ನ ರಕ್ಷಣೆ ಮಾಡಿ ರಾಕ್ಷಸರನ್ನ ಸಂಹಾರ ಮಾಡಿದಿ ಎನ್ನುವುದನ್ನ ಚಿಂತನೆ ಮಾಡುವುದರಿಂದ ಇರುವ. ಇನ್ನ ವಿಮಲಾಂ ಅಹಲ್ಯಾಂ ಕಲಯನ್, ಇದು ಮತ್ತೊಂದು ರಾಮದೇವರ ಗುಣವನ್ನು ಹೇಳ್ತಾರೆ. ಇದನ್ನ ಪ್ರಾತಃ ಭಜಾಮಿ, ಬೆಳಗ್ಗೆ ಎದ್ದು ಕೂಡ ಈ ಗುಣವನ್ನು ಚಿಂತನೆ ಮಾಡ್ತೀನಿ ಅಂತ. ವಿಮಲಾಂ ಅಹಲ್ಯಾಂ, ಅಹಲ್ಯೆಯನ್ನು ಉದ್ಧಾರ ಮಾಡಿದ ರಾಮದೇವರ ಪ್ರಸಿದ್ಧ. ಅಹಲ್ಯೆ ಕೂತಿದ್ದಾಳೆ, ಸುತ್ತ ಕಲ್ಲು ನಿರ್ಮಾಣವಾಗಿದೆ. ಸಾಮಾನ್ಯವಾಗಿ ನಾವು ತಿಳಿಯುವಂತೆ ಕಲ್ಲಾದಳು ಅಹಲ್ಯ ಅಂತ ಅಂತಾರೆ ಎಲ್ಲರೂ. ಆದ್ರೆ ನಮ್ಮ ಸಿದ್ಧಾಂತ ಯಾರು ತಿಳಿಬಾರದು. ಅಹಲ್ಯೆಯೇ ಕಲ್ಲಾಗಲಿಲ್ಲ. ಕಲ್ಲು ಇದು ಜಡ, ಅಹಲ್ಯೆಯು ಚೇತನ. ಅಂದಮೇಲೆ ಚೇತನನು ಎಂದೆಂದಿಗೂ ಜಡವಾಗಲು ಸಾಧ್ಯವಿಲ್ಲ, ಜಡ ಎಂದೆಂದಿಗೂ ಚೇತನವಾಗಲು ಸಾಧ್ಯವಿಲ್ಲ. ಹಾಗಾಗಿ ಅಹಲ್ಯೆಯೇ ಕಲ್ಲಾಗಲಿಲ್ಲ, ಅಹಲ್ಯೆಯ ಸುತ್ತ ಕಲ್ಲು ನಿರ್ಮಾಣಗೊಂಡಿತು. ಉದಾಹರಣೆಗೆ ರಾಯರು ವೃಂದಾವನ ಸ್ಥಳಾದರು ಅಂತಂತೀವಿ ನಾವಲ್ವಾ, ರಾಯರ ವೃಂದಾವನ ಅಂತಂತೀವಿ ನಾವು. ಆಮೇಲೆ ರಾಯರೇ ವೃಂದಾವನರಾಗಲಿಲ್ಲ, ರಾಯರು ಒಳ ಕೂತು ಸುತ್ತ ವೃಂದಾವನ ನಿರ್ಮಾಣಗೊಂಡಿತು. ಆಮೇಲೆ ಅಹಲ್ಯೆಯೇ ಕಲ್ಲಾಗಲಿಲ್ಲ, ಅಹಲ್ಯೆಯ ಸುತ್ತ ಕಲ್ಲು ಹುಟ್ಟಿತು, ನಿರ್ಮಾಣಗೊಂಡಿತು. ವ್ಯವಹಾರದಲ್ಲಿ ಅಹಲ್ಯೆ ಕಲ್ಲಾಗ್ತದೆ ಅಥವಾ ಕಲ್ಲಾದ ಅಹಲ್ಯೆ ಅಂತ ಅನ್ನೋದು ವ್ಯವಹಾರ ಅಷ್ಟೇ. ಅದರ ಅರ್ಥ ಹೀಗೆ ಸರಿ. ಆಮೇಲೆ ಏನಂತಾರೆ ಶ್ರೀಪಾದಂಗಳವರು ಏನಂದರೆ, ವಿಮಲಾಂ ಅಹಲ್ಯಾಂ ಕಲಯನ್, ಯಾವ ದೋಷಗಳಿಲ್ಲದೆ ಇರುವ ಅಹಲ್ಯೆಯನ್ನ ನೀನು ಅನುಗ್ರಹವನ್ನು ಮಾಡಿ ರಕ್ಷಣೆಯನ್ನ ಮಾಡಿದಿ, ಮತ್ತೆ ಅವರ ಶಾಪ ಕಲ್ಲು ದೂರವಾಗುವಂತೆ ಮಾಡಿದ್ದೀವಿ ಅಂತ. ಇಂಥ ರಾಮದೇವರನ್ನ ಪ್ರಾತಃ ಭಜಾಮಿ, ಬೆಳಗ್ಗೆ ನಾನು ಚಿಂತನೆ ಮಾಡ್ತೀನಿ ಅಂತ. ನೋಡಿ ಏನ್ ಚೆನ್ನಾಗಿದೆ, ಏನಿದ್ರಂತ. ಸಾಮಾನ್ಯವಾಗಿ ನಮ್ಮೆಲ್ಲರ ಮನಸ್ಸು ಹೀಗೆ ಇದೆ, ಹಾಳಾಕು.
ಸಿನಿಮಾ ನೋಡ್ತಾ ಇರುವಾಗ ಏನು ಉತ್ಸಾಹ ಇರುತ್ತೆ ನನಗೆ, ಏನು ಕೇಕೆ ಹಾಕ್ತಿರ್ತೀನಿ ಕ್ರಿಕೆಟ್ ಮ್ಯಾಚ್ ನೋಡುವಾಗ, ಎಷ್ಟು ಕೇಕೆ ಹಾಕ್ತೀನಿ. ನನ್ನ ಮಗ ಏನಾದ್ರೂ ಇಡೀ ಕಾಲೇಜಿಗೆ ಫಸ್ಟ್ ಬಂದ ಅಂದ್ರೆ ಏನ್ ಸಂತೋಷ ಇರುತ್ತೆ. ನನ್ನ ಮುಖ ನೋಡಿದ ಕೂಡಲೇ ಎಲ್ಲರಿಗೂ ಗೊತ್ತಾಗುತ್ತೆ ಇವತ್ತು ಇಷ್ಟು ಸಂತೋಷದಿದ್ದೀನಿ ಅಂತ. ನನ್ನ ಮುಖದಲ್ಲಿಯೇ ಆ ಸಂತೋಷ ಪಳಪಳ ಹೊಡಿತಾ ಇರುತ್ತೆ. ಅಂದ್ರೆ ಲೌಕಿಕ ವಸ್ತುಗಳ ಪಡೆದಾಗ ಏನ್ ಆನಂದ, ಏನ್ ಸಂತೋಷ, ಅದೇ ನಾನು ಯಾವಾಗಲೂ ಒಂದು ಹೊಸ ವಿಷಯವನ್ನು ತಿಳಿದಾಗ ಅಥವಾ ಮಠಕ್ಕೆ ಬಂದು ಪುರಾಣ ಪ್ರವಚನಗಳನ್ನು ಕೇಳಿದಾಗ ಏನೇನೋ ಮುಖದಲ್ಲಿ ವಿಕಾರವೇ ಇರೋದಿಲ್ಲ ನನಗೆ. ಸುಮ್ಮನೆ ಏನಾಯ್ತು ಪ್ರವಚನ ಹೇಳಿದ್ರು ಆಚಾರು, ಊಟ ಮಾಡಿದ್ವಿ, ಅಡಿಗೆ ಬಹಳ ಚೆನ್ನಾಗಿತ್ತು ಬಂದ್ವಿ ಅಂತ ಅಂತೀವಿ ಸಾಮಾನ್ಯ. ರಾಮದೇವರ ಈ ಗುಣವನ್ನು ಚಿಂತನೆ ಮಾಡಿ ಅಂತಾರೆ. ವಿಮಲಾ ಮಹಲ್ಯ, ಕಲ್ಲಾದ ಅಹಲ್ಯೆಯನ್ನ, ಅಂದ್ರೆ ನಿಮ್ಗೆ ಎಲ್ಲೇ ಕಲ್ಲಾದ ಅಹಲ್ಯ ಅಂದ್ರೆ ಇಷ್ಟು ಗೊತ್ತಾಗಿರ್ಬೇಕು ಎಲ್ಲರಿಗೆ, ಅಹಲ್ಯ ಬೇರೆ ಕಲ್ಲು ಬೇರೆ ಸರಿ. ಅಂದ್ರೆ ಕಲ್ಲಾದ ಅಹಲ್ಯೆಯನ್ನ ಉದ್ಧಾರ ಮಾಡಿದವ ಅಂತ ರಾಮದೇವರ ಈ ಗುಣವನ್ನ ಪ್ರಾತಃ ಬಜಾಮಿ, ಬೆಳಗ್ಗೆ ಎದ್ದ ಕೂಡಲೇ ನಾವು ಸ್ಮರಣೆ ಮಾಡುವುದರಿಂದ ನಮ್ಮ ಮನಸ್ಸು ಎಷ್ಟೇ ಧರ್ಮಜ್ಞಾನ ಕಾರ್ಯಗಳಿಗೆ ಕಲ್ಲಾಗಿ ಇದ್ದರು, ಸುಮ್ಮಾಚಾರ ಇಲ್ಲೇ ಬಾಗಿ ಇರ್ತೀವಿ, ಬರ್ಲಿಲ್ಲ ಅಂದ್ರೆ ಎಲ್ಲರೂ ಕೇಳ್ತಾರೆ ಯಾಕೆ ಬರ್ಲಿಲ್ಲ, ಯಾಕೆ ಬರ್ಲಿಲ್ಲ, ಯಾಕೆ ಬರ್ಲಿಲ್ಲ. ಅವ್ರಿಗೆಲ್ಲ ಉತ್ತರ ಕೊಡೋದ್ರೊಳಗೆ ಸಾಕಾಗೋಗ್ಬಿಡ್ತದೆ. ಅದು ಸುಮ್ಮನೆ ಅದಕ್ಕೆ ಅವ್ರಿಗೆಲ್ಲ ಉತ್ತರ ಕೊಡೋದು ಯಾಕ ಅಂತ ಹೇಳಿ ಬರ್ತೀವಿ ಹೊರತು ಇದೆಲ್ಲ ಏನ್ ನಮ್ಗ ಅಂತನ್ನುವಂತಹ ಏನು ಕಲ್ಲು ಮನಸ್ಸಿದೆಯಲ್ಲ, ಎಷ್ಟೇ ದೇವರ ಗುರುಗಳ ಮಹಿಮೆಯನ್ನು ಹೇಳಿದ್ರು ಕರಗದೇ ಇರುವ, ಆ ಜ್ಞಾನ ಭಕ್ತಿಗಳಿಗೆ ಒಳಗಾಗದೇ ಇರುವ, ಶ್ರದ್ಧೆಗೆ ಒಳಗಾಗದೇ ಇರುವ ಏನೊಂದು ಕಲ್ಲಾದ ಗಟ್ಟಿಯಾದ ಮನಸ್ಸಿದೆ. ಹಾಳಾಗಿದ್ದು ಅನಾದಿ ಕಾಲದ ಸಂಸ್ಕಾರದಿಂದ ಈ ಮಣ್ಣಿನ ಮುದ್ದೆಯನ್ನ ಮಾಡಿ, ನೀರು ಸೇರಿಸಿ ಮಣ್ಣು ಮುದ್ದೆ ಮಾಡಿ ಅದನ್ನು ಕಲಿಸಿಬಿಡಿ. ಕುಳ್ಳು ಇರುತ್ತೆ ನೋಡಿ, ಗೋಮಯದಿಂದ ಮಾಡಿದ ಏನೊಂದು ಕೂಳು ಅಂತೀವಿ ನಾವು, ಅದು ಎಷ್ಟು ಗಟ್ಟಿ ಇದೆ. ಅದು ನಿಮ್ಗೆ ಮುರಿದು ಹೋಗಬೇಕಾದ್ರೆ ಹಾಳಾಗಿ ಮನಸ್ಸಿದ್ರು ಅನಾದಿ ಕಾಲದ ಪಶು ಪಕ್ಷಿಗಳಾದಾಗಿನ ಸಂಸ್ಕಾರ, ಮನುಷ್ಯರಾದಾಗಿನ ಸಂಸ್ಕಾರ, ನಾಸ್ತಿಕರಾದಾಗಿನ ಸಂಸ್ಕಾರ, ಆ ಎಲ್ಲ ಸಂಸ್ಕಾರಗಳು ಸೇರಿ 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 ಈ ಮನಸ್ಸು ಕಲ್ಲಿನಂತೆ ಧರ್ಮ ಜ್ಞಾನಗಳಿಗೆ ಏನೇನು ಒಳಗಾಗ್ತಾ ಇಲ್ಲ. ಕಲ್ಲಿನ ಮೇಲೆ ನೀರು ಹಾಕಿದಂತಾಗಿದೆ. ನಾವೆಷ್ಟು ಓದಿದ್ರು, ಎಷ್ಟು ಕೇಳಿದರು. ಹಾಗಾಗಿ ಏನಾಗ್ಬೇಕೀಗ, ಈ ಕಲ್ಲಾದ ಮನಸ್ಸು ಕರಗಬೇಕು, ದೇವರಲ್ಲಿ ಶ್ರದ್ಧೆ ಹೆಚ್ಚಾಗಬೇಕು, ಭಕ್ತಿ ಬರಬೇಕು, ವಿಶ್ವಾಸ ಹೆಚ್ಚಾಗಬೇಕು. ಅದಾಗಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಸಜ್ಜನರ ಸಂಘವನ್ನ ಮಾಡಬೇಕು. ಸಜ್ಜನರ ಸಂಘದಲ್ಲಿ ಇದ್ದು 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 16 ವರ್ಷ ಸಜ್ಜನರ ಸಂಘದಲ್ಲಿ ಇದ್ದರೆ ಸಮಾಜವಾಗಿ ಮನಸ್ಸು ತನ್ನ ನಾಸ್ತಿಕದ ದುಷ್ಟದ ಸಂಸ್ಕಾರವನ್ನು ಕಳೆದುಕೊಂಡು ಧರ್ಮಜ್ಞಾನಗಳಿಗೆ ಆ ಕಡೆಗೆ ಮನಸ್ಸು ಬರುವುದಕ್ಕೆ ಆರಂಭವಾಗುತ್ತೆ ಅಲ್ವಾ? ಹಾಗಾಗಿ ಅಷ್ಟು ಮಾಡುವುದಕ್ಕೆ ನಮ್ಮ ವಯಸ್ಸಿನ ಇರೋದೇ 60-70 ಬರುತ್ತೀವಿ. ಇವತ್ತು ಅಂದ್ರೆ ಏನ್ ಮಾಡೋಣ? ಸಜ್ಜನರ ಸಂಘ ಅಂತೂ ಬೇಕೇ ಬೇಕು. ಅದ್ರ ಜೊತೆಗೆ ರಾಮದೇವರನ್ನು ದಿನಾ ಬೆಳಗ್ಗೆ ಎದ್ದು ಕೂಡ ಸ್ಮರಣೆ ಮಾಡೋಣ. ಸ್ವಾಮಿ, ಕಲ್ಲಾದ ಅಹಲ್ಯೆಯನ್ನ ನೀನು ಮತ್ತೆ ಮನುಷ್ಯರನ್ನಾಗಿ ಮಾಡಿದವನು, ಅದು ನಿನ್ನ ಕೇವಲ ಪಾದಸ್ಪರ್ಶದಿಂದ, ಅನುಗ್ರಹದಿಂದ, ಕಣ್ಣೋಟದಿಂದ ಅಂತ ರಾಮದೇವರನ್ನು ಚಿಂತನೆ ಮಾಡೋದ್ರಿಂದ ರಾಮದೇವರು ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಸಜ್ಜನರು, ದೇವರು ನಮ್ಮನ್ನು ನೋಡಿ ನಮ್ಮ ಕಲ್ಲಿನಂತೆ ಗಟ್ಟಿಯಾದ ಮನಸ್ಸನ್ನ ಜ್ಞಾನ ಮಾರ್ಗದಲ್ಲಿ ಸಾಗುವಂತೆ ರಾಮದೇವರ ದೇವರ ಗುರುಗಳ ಮಹಿಮೆಯನ್ನ ಕೇಳಿದಾಗ ನೀರಾಗಿ ಹರಿದು ಭಕ್ತಿ ಕೇಳಿ ಬಂದು ದೇವರಲ್ಲಿಯೇ ಆ ಮನಸ್ಸು ಹರಿಯುವಂತೆ ರಾಮದೇವರು ಅನುಗ್ರಹವನ್ನು ಮಾಡ್ತಾರೆ. ಮಾಡಿ ಎನ್ನುವುದಕ್ಕಾಗಿ ಈ ರಾಮದೇವರ ಗುಣವನ್ನ ಪ್ರಾತಃ ಭಜಾಮಿ, ಬೆಳಗ್ಗೆ ಎದ್ದ ಕೂಡಲೇ ಸ್ಮರಣೆ ಮಾಡೋಣ ಅಂತ. ಎಷ್ಟು ಚೆನ್ನಾಗಿದೆ ನಮ್ಗೆಲ್ವಾ? ನಮ್ದು ಹೃದಯ ನೆನಪಾಗೋದೇ. ಮತ್ ನಾಳೆ ಬೆಳಗ್ಗೆ ಎದ್ದ ಕೂಡಲೇ ಹಾಲದ ಇಲ್ಲ, ಮೊಸರದ ಇಲ್ಲ, ತರಬೇಕ, ಮೊಮ್ಮಕ್ಕಳ ಬೆಳೆಯಾಗ ಕರೆಂಟ್ ಹೋಯ್ತಾ, ಬೋರು ಏನ್ ಮಾಡಿರ್ತದ, ಏನ್ ಮಾಡೋದು ಹೇಳ್ರಲ್ವಾ? ಇನ್ನ ಇದು ಒಂದು ಆಮೇಲೆ ಈ ಶ್ಲೋಕದಲ್ಲಿ 2 ಆಯ್ತು. ಇನ್ನೊಂದು ಹೇಳಿ ಮುಗಿಸ್ತೀನಿ. ಆಚಾರ ಅವ್ರಿಗೆ ನಾವು ಮಗು ಮಾತಾಡಬಾರ್ದು. ಇನ್ನೊಂದು ಹೇಳ್ತೀನಿ. ಮತ್ತೆ ಹೇಳ್ತಾರೆ, ಸೀತಾಮವಾಪಿ ಪತಿದರ್ಶಿತ ಭಾರ್ಗವ ವೈಕ್ಯಂ
ರಾಮದೇವರು ಸೀತಾದೇವಿಯನ್ನ ವಿವಾಹವಾಗ್ತಾರೆ. ಸ್ವಯಂವರದಲ್ಲಿ ಮದುವೆಯಾಯಿತು. ಮದುವೆಯಾಗಿ ಬರ್ತಾ ಇರುವಾಗ ಹಾದಿಯಲ್ಲಿ ಪರಶುರಾಮ ದೇವರು ಬರ್ತಾರೆ. ಅಲ್ಲೆಲ್ಲ ಕಥೆ ಇದೆ. ಆ ಕಥೆ ಆದ ಮೇಲೆ ಪರಶುರಾಮ ದೇವರು ತಮ್ಮ ಕೈಯಲ್ಲಿದ್ದ ಧನಸ್ಸನ್ನು ಕೊಡ್ತಾರೆ. ರಾಮದೇವರು ಹೆದೆ ಎಸಿ ಬಾಣವನ್ನು ಬಿಡುತ್ತಾರೆ. ಒಳಗೊಬ್ಬ ದೈತ್ಯ ಇದ್ದ ಅವನು ಸತ್ತೋದ. ಇದು ಕಥೆ. ಆಗ ಪರಶುರಾಮ ದೇವರು ರಾಮದೇವರು ಆಲಿಂಗನವನ್ನು ಮಾಡಿಕೊಡ್ತಾರೆ. ಐಕ್ಯವನ್ನು ಅಂತಾರೆ. ದೇವತೆಗಳೆಲ್ಲ ಪುಷ್ಪವೃತ್ತಿ ಮಾಡ್ತಾರೆ. ಇದು ಕಥೆ. ಅಂದಮೇಲೆ ಭಾರ್ಗವ ಪರಶುರಾಮ ದೇವರ ಜೊತೆಗೆ ಐಕ್ಯವನ್ನ ಹೊಂದಿದ ರಾಮದೇವರೇ ನಿಮ್ಮನ್ನ ಪ್ರಾತಃ ಬೆಳಗ್ಗೆ ಕೂಡ ನಾನು ಚಿಂತನೆ ಮಾಡ್ತೀನಿ, ಸ್ಮರಣೆ ಮಾಡ್ತೀನಿ ಅಂತ ನೋಡಿ. ಈ ಗುಣವನ್ನ ಸ್ಮರಣೆ ಮಾಡುವುದರಿಂದ ರಾಮದೇವರು ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಒಂದು ಗುಣವನ್ನು ನಮಗೆ ಕೊಡ್ತಾರೆ. ಏನು? ಯಾರೇ ಉತ್ತಮರು, ಸಜ್ಜನರು, ಜ್ಞಾನಿಗಳು ಎದುರಿಗೆ ಬಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ನಮ್ದು ಅಂತ ಒಂದು ಗುಂಪು ಮಾಡ್ಕೊಂಡಿರ್ತೀವಿ. ಇದು ನಮ್ಮ ಗುಂಪು, ಇದು ಇವ್ರ ಗುಂಪು, ಇದು ಇವ್ರ ಗುಂಪು. ನಾನು ಒಬ್ಬನೇ ಮೊದಲು ಮಠಕ್ಕೆ ಬಂದೆ. ನಮ್ಮ ಗುಂಪಿನವ್ರು ಯಾರು ಬಂದಿರಲಿಲ್ಲ, ಉಳಿದ ಗುಂಪಿನವ್ರು ಬಂದಿದ್ರು. ನಾನೇನ್ ಮಾಡ್ತೀನಿ ಅಂದ್ರೆ ನನ್ನದೀಗ ಒಂದ್ ಕಡೆ ಕೂತ್ಬಿಡ್ತೀನಿ. ನನ್ನ ಮುಖದಲ್ಲಿ ನೀರಸ ಭಾವನೆ ಇರ್ತದೆ. ಅವರಲ್ಲಿ ಹಾಗೆ ಆಗ್ತಿರ್ಲಿ, ಪ್ರವಚನನೇ ಹೇಳ್ತಿರ್ಲಿ, ಅವ್ರು ಏನೇ ಚಿಂತನೆ ಮಾಡ್ತಿದ್ರು ನಾನು ಆ ಗುಂಪಿನ ಸೇರೋದಿಲ್ಲ. ಯಾಕಂದ್ರೆ ಅವ್ರು ನಮ್ಮ ಗುಂಪಲ್ಲ, ನಮ್ಮ ಗುಂಪನ್ನ ಬಂದಿಲ್ಲ. ಅಲ್ಲಿ ಎಂಥ ದೊಡ್ಡ ಧರ್ಮ ಕಾರ್ಯ, ಜ್ಞಾನ ಕಾರ್ಯಗಳೇ ನಡೀತಾ ಇದ್ರು ನಾನು ಹೋಗ್ಬಿಡೋದಿಲ್ಲ. ಯಾಕಂದ್ರೆ ನಮ್ಮ ಗುಂಪಲ್ಲ ಅದು ಅಂತ. ನಮ್ಮವ್ರು ಯಾರೇ ಬಂದಿದ್ರು ಬಂದ್ರೆ ಸಾಕು, ನಮ್ಮ ಉತ್ಸಾಹ ಬರೀ ಕೂಡೆ ಬರೀ ನೀ ಯಾವಾಗ ಬಂದಿ, ನಾವ್ ಯಾವಾಗ ಬಂದೆ, ನಾವು ಆರಾಮ. ಆಗ ನಮ್ಮ ಮೇಲೆ ನಮಗೂ ಸಂತೋಷ, ಎಲ್ಲ ಕಡೆ ಎಲ್ಲ ಶುರು. ಅಂದಮೇಲೆ ನಮ್ಮ ಗುಂಪಿದ್ರೆ ನಮ್ಮ ಸಾಧನೆ, ನಮ್ಮ ಗುಂಪಿಲ್ಲ ಎಂದರೆ ನನ್ನ ಸಾಧನೆ, ನನ್ನ ಪಾರಾಯಣ, ನನ್ನ ಜಪ ನನಗೇನೇನು ಆಗುವುದಿಲ್ಲ. ಯಾಕೋ ಕಥೆ ಇದ್ದಾಗಿದೆ, ನೀವು ಬರ್ಲಾದ್ರೆ ನನಗೇನು ಮಾಡ್ಲಿಕ್ಕೆ ಮನಸ್ಸೇ ಬರಲಿಲ್ಲ ಗೊತ್ತಾ. ಸುಮ್ಮನೆ ಎಲ್ಲಾರು ನೋಡ್ತಾರೆ ಅನ್ನೋದು ಒಂದೆಲ್ಲ ಆಟ ಆಗ್ತಿದೆ, ಒಂದ್ ಸ್ವಲ್ಪ ನೀರು ಹಾಕಿ ಮುಗಿಸಿ ಬಂದೆ ಅಂತ ಅಂತೀನಿ ನಾನು. ಅಂದ್ಮೇಲೆ ನಮ್ಮ ಗುಂಪಿನ ಜನರಿದ್ರೆ ಸಾಧನೆ ಮಾಡ್ತೀನಿ, ನಮ್ಮವರಿಲ್ಲದೆ ಇದ್ರೆ ನಾನು ಸಾಧನೆ ಮಾಡೋದಿಲ್ಲ. ಇಂಥ ಹಂತದಲ್ಲಿ ನಾವೆಲ್ಲ ಇದ್ದೇವೆ. ಅಂದಮೇಲೆ ಶ್ರೀಪಾದಂಗಳ ಬಂತಾರೆ. ಭಾರ್ಗವ ಐಕ್ಯ, ರಾಮದೇವರು ಪರಶುರಾಮ ದೇವರ ಜೊತೆಗೆ ಐಕ್ಯವನ್ನು ಹೊಂದಿದ್ರು, ಒಂದೇ ಎಂದು ತೋರಿಸಿಕೊಟ್ರು. ಅಂದಮೇಲೆ ಈ ಗುಣವನ್ನು ನಾವು ಚಿಂತನೆಯನ್ನು ಮಾಡೋದ್ರಿಂದ ನಮ್ಮ ಯಾರ್ಯಾರು ಸಜ್ಜನರು ಎಲ್ಲರೂ ನಮ್ಮವರು, ಯಾರ್ಯಾರು ವಿಷ್ಣು ಭಕ್ತರೋ ಎಲ್ಲರೂ ನಮ್ಮವರು. ಯಾರೇ ಏನೇ ಸಾಧನೆಯನ್ನು ಮಾಡ್ತಾ ಇದ್ರೆ ಅಲ್ಲಿ ನಾವು ಹೋಗಿ ಸೇರಿಕೊಳ್ಳೋಣ, ಅವರ ಜೊತೆಗೆ ನಾವು ಧರ್ಮ ಮಾರ್ಗದಲ್ಲಿ ಮುಂದುವರಿಯೋಣ ಎನ್ನುವಂತಹ ಗುಣವನ್ನ ದೇವರು ನಮಗೆ ಅನುಗ್ರಹ ಮಾಡ್ತಾರೆ. ಅಂತಹ ರಾಮದೇವರನ್ನ ಪ್ರಾತರ್ಭಜಾಮಿ ಎನ್ನುವುದಾಗಿ ಶ್ರೀಪಾದಂಗಳು ತಿಳಿಸಿಕೊಡ್ತಾರೆ. ಅಂದ್ರೆ ಇಷ್ಟೆಲ್ಲ ಗುಣಗಳನ್ನ ರಾಮದೇವರ ಈ ಗುಣಗಳನ್ನ ಬೆಳಗ್ಗೆದ್ದ ಕೂಡಲೇ ಚಿಂತನೆಯನ್ನ ಮಾಡೋಣ ಅಂತ ಹೇಳ್ತಾ ಶ್ರೀಪಾದಂಗಳು ಸ್ವಾಮಿಗಳು ನಮಗೆ ಅನುಗ್ರಹವನ್ನು ಮಾಡಿ ಅಂತ ಹೇಳ್ತಾ ಒಂದೇ ಒಂದು ಅವರ ಚರಿತ್ರೆಯನ್ನು ಹೇಳ್ಬಿಡ್ತೀನಿ. ಅವರು ಒಂದ್ಸಲ ತಪಸ್ಸು ಮಾಡ್ತಾ ಕೂತಿರ್ತಾರೆ. ಅವರ ಚರಿತ್ರೆಯಲ್ಲಿ ಬರುವ ಕಥೆ ಇದು, ಇತಿಹಾಸ. ತಪಸ್ಸು ಮಾಡ್ತಾ ಕೂತಿದ್ರು. ಕೂತಾಗ ಒಂದು ಸಣ್ಣದಾದ ಒಂದು ರಂಧ್ರ, ಅಲ್ಲಿ ಒಂದು ಪಕ್ಷಿ ಕೂತು ಕಲರ್ವ ಮಾಡ್ತಾ ಇರುತ್ತೆ, ಬದುಕ್ತಾ ಇರುತ್ತೆ, ಶಬ್ದ ಮಾಡ್ತಾ ಇತ್ತು. ಇವರಿಗೆ ಜಪ ಮಾಡ್ತಾ ಕೂತಿದ್ರು. ಆ ಶಬ್ದ ಏನೋ ಒಂದು ರೀತಿ ವಿಜ್ಞಾನವನ್ನು ಮಾಡುವುದಕ್ಕೆ ಆರಂಭವಾಯಿತು. ಯಾರೋ ನೋಡಿ, ನಾನೇನೋ ಒಂದು ಟಿವಿ ನೋಡಿ ಇಂಟ್ರೆಸ್ಟಿಂಗ್ ಏನೋ ಒಂದು ಸೀರಿಯಲ್ ಬರ್ತಾ ಇದೆ, ಇಲ್ಲಿ ಮೊಮ್ಮಕ್ಕಳು ಏನಾದ್ರು ಗಲಾಟೆ ಮಾಡ್ತಿದ್ರು, ಗಾಡಿ ಎಲ್ಲ ಮಾಡಿ ಹೊರಗಡೆ ಯಾಕೆ ಹೋದ್ರೆ ಮೊಮ್ಮಕ್ಕಳೆಲ್ಲ ಹೊರಗೆ ಹೆಂಗ್ ಬರ್ತೀನಿ ನಾನು. ಹಾಗೆ ಜಪ ಮಾಡ್ತಾ ಕೂತಿದ್ದಾರೆ. ಆ ಶಬ್ದ ಏನೋ ಇವರಿಗೆ ವಿಘ್ನವನ್ನು ಉಂಟು ಮಾಡಿದ್ದು, ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಏನಿದು ಅಂತ ನೋಡ್ತಾರೆ, ಬೊಗ್ಗೆ ನೋಡ್ತಾರೆ. ಆ ಸಣ್ಣ ರಂಧ್ರದಿಂದ ಬರ್ತಾ ಇದ್ರು. ಬೊಗ್ಗೆ ನೋಡಿದ್ರೆ ಏನಿದು, ಏನು ಶಬ್ದ ಅಂತ ನೋಡ್ತಾರೆ. ಏನ್ ತಪಸ್ಸು ಅವ್ರು ಅಷ್ಟು ನೋಡಿದ ಮಾತ್ರಕ್ಕೆ ಅಲ್ಲಿ ಒಂದು ಗುಬ್ಬಚ್ಚಿ ಇತ್ತು. ಅದು ನೋಡಿದ ಮಾತ್ರಕ್ಕೆ ಸತ್ತು ಹೋಗ್ಬಿಡ್ತಾರೆ. ಏನ್ ತಪಸ್ಸು ಮಾಡಿ ಇವತ್ತು ಹಾಳಾದ್ರು ನನ್ನ ಮಗನನ್ನ ನಾನು ಕಣ್ಣು ಒಡದು ಮಾಡಿ ಸುಮ್ಮಿರುವಂತ ನೋಡಿದ ಅವ ಅಲ್ಲಿಂದ ಒಂದು ಕಣ್ಣು ನೋಡಿದಾಗ ಅವ ಅಲ್ಲಿಂದ ಏನಪ್ಪ ನನಗೆ ದೊಡ್ಡ ಕಣ್ಣು ಮಾಡ್ತೀನಿ ಅಂತಂತಾನೆ. ಅಂದಮೇಲೆ ಏನ್ ತಪಸ್ಸು ಇರ್ಬೇಕು, ಸೊಟ್ಟೆ ಹೋಗ್ಬಿಟ್ಟರು. ಇವ್ರಿಗೆ ಬಹಳ ಗೊತ್ತಾಯ್ತು, ನಾ ಮಾಡಿದ್ರೆ ಸಾಯಿ ಬಿಡೋ ಹೋಗಿ ಆರಾಮೋಗಿ ಅಂತ ಅಂತಿದ್ದೀವಿ ನಾವು. ಅವ್ರು ಮಕ್ಕಳನ್ನು ಕರೆದು, ಶಿಷ್ಯರನ್ನು ಕರೆದು, ಅದನ್ನು ಕರ್ಕೊಂಡು ಬಂದು ಮಂತ್ರಪೂತವಾದ ನೀರಿನಿಂದ ಅದನ್ನ ಪ್ರೋಕ್ಷಣೆ ಮಾಡ್ತಾರೆ. ಮಾಡಿದ ಮಾತ್ರಕ್ಕೆ ಮತ್ತೆ ಆ ಗುಬ್ಬಚ್ಚಿ ಎದ್ದು ಜೀವ ಬಂದು ಅದು ಬದುಕಿ ಆರಾಮಾಗಿ ಹಾರಿ ಆಕಾಶದಲ್ಲಿ ಹೋಯಿತು ಎನ್ನುವುದಾಗಿ
ಅವರ ಚರಿತ್ರೆ ನಮಗೆ ತಿಳಿಸಿಕೊಡುತ್ತೆ. ಇಂತಹ ಮಹಾನ್ ತಪಸ್ವಿಗಳು ಸುಜ್ಞಾನೇಂದ್ರ ತೀರ್ಥ ಶ್ರೀಪಾದಂಗಳವರು. ಅಂತಹ ಶ್ರೀಪಾದಂಗಳವರ ಆರಾಧನೆಯನ್ನ ನಾವು ಮಾಡ್ತಾ ಇದ್ದೀವಿ. ಅವರ ಚರಿತ್ರೆಯನ್ನ, ಅವರ ಮಾಡಿದ ಸ್ತೋತ್ರವನ್ನ ನಾವು ಕೇಳಿದ್ದೀವಿ. ಮಹಾಭಾಗ್ಯ. ಸುಮಧ್ವಿಜಯ ಹೇಳುವಂತೆ ಮನೋವಿಶುದ್ಧಿ ಚರಿತಾನುವಾಗ ಅಂದಮೇಲೆ ನಾವು ಓದಿದ್ದು, ತಿಳಿದಿದ್ದು, ಕೇಳಿದ್ದು, ಹೇಳಿದ್ದು ಏನಂತೆ ಅಲ್ಲ, ಕೇವಲ ನಮ್ಮ ಮನಸ್ಸೇ ಮೊದಲಾದ ಇಂದ್ರಿಯಗಳ ಶುದ್ಧಿಗಾಗಿ ಹೇಳಿದ್ದೇ ಹೊರತು ಅವರ ಮೇಲೆ ಇಷ್ಟ ಇದೆ ಅಂತ ಅರ್ಥ ಅಲ್ಲಿ ಅಲ್ಲ. ಅಂದಮೇಲೆ ಇಷ್ಟೊತ್ತು ಏನು ಶ್ರೀಪಾದಂಗಳವರ ಬಗ್ಗೆ ಕೇಳಿ ತಿಳಿದುವೋ ಇದನ್ನೆಲ್ಲ ದೇವರಿಗೆ, ಗುರುಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದರಲ್ಲಿ ಏನೇ ತಪ್ಪಿದ್ರು ಅದೆಲ್ಲ ನಮ್ಮದು, ಸರಿ ಇದ್ರೆ ಅದು ನಮ್ಮ ಗುರುಗಳು ಅಂತ ಹೇಳ್ತಾ ನಮಗೆಲ್ಲರಿಗೆ ಸ್ವಾಮಿಗಳು ಅನುಗ್ರಹವನ್ನು ಮಾಡಿ ಜ್ಞಾನಭಕ್ತಿಗಳನ್ನು ಕೊಡಲಿ, ಸಂಸಾರದಿಂದ ಆದಷ್ಟು ಬೇಗ ಕಾಮಕ್ರೋಧಾದಿಗಳನ್ನು ದೂರ ಮಾಡಿ ಅನುಗ್ರಹವನ್ನು ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಕಥಾಭಾಗವನ್ನು ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. करोतु मम कल्याणं हरिः हयमुखाविदः गुरुश्च मध्वनामा मे वरदोऽस्तु निरन्तरम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಸುಜ್ಞಾನೇಂದ್ರ ತೀರ್ಥರ ಆರಾಧನಾ ಮಹೋತ್ಸವದ ಈ ಒಂದು ಪವಿತ್ರ ಸಂದರ್ಭದಲ್ಲಿ ಇವರಿಗೂ ಕೂಡ ಆಚಾರ್ಯರು ಅವರಿಂದ ರಚಿತವಾಗಿರ್ತಕ್ಕಂತಹ ರಾಮದೇವರ ದಿವ್ಯವಾದ ಸ್ತೋತ್ರ, ಆ ಗುಣಗಳನ್ನು ಭಗವಂತನಲ್ಲಿ ಚಿಂತನೆ ಮಾಡೋದರಿಂದ ಭಗವಂತ ನಮಗೇನು ಅನುಗ್ರಹ ಮಾಡುತ್ತಾನೆ, ಭಗವಂತನ ಎಲ್ಲ ಕಾರ್ಯಗಳು ಕೂಡ ನಮ್ಮ ಪ್ರಯೋಜನಕ್ಕಾಗಿ ಇರತಕ್ಕಂಥದ್ದು. ಆಪ್ತಕಾಮನಾಗಿರ್ತಕ್ಕಂತಹ ಪರಿಪೂರ್ಣನಾಗಿರ್ತಕ್ಕಂತಹ ಭಗವಂತನಿಗೆ ಹೊಸದಾಗಿ ಪಡಿಬೇಕಾದ್ದು ಏನೇನೂ ಇಲ್ಲ. ಹಾಗಾಗಿ ಪರಮಾತ್ಮ ಅವತಾರ ಮಾಡಿದಾಗಿನಿಂದ ಹಿಡಿದು ಮತ್ತೆ ಪರಂಧಾಮಕ್ಕೆ ಹೋಗೋ ಪರ್ಯಂತ, ಅರ್ಥಾತ್ ಆ ಅವತಾರವನ್ನು ಪರಿಸಮಾಪ್ತಿ ಮಾಡೋ ಪರ್ಯಂತ ಏನೇನು ಭಗವಂತ ಮಹಿಮೆಗಳನ್ನು ತೋರಿಸ್ತಾನೆ, ಇದೆಲ್ಲ ನಮಗೋಸ್ಕರ. ನೀವು ಹೀಗೆ ಮಾಡ್ರಿ, ನೀವು ಹೀಗೆ ಮಾಡ್ರಿ ಅಂತ ತೋರಿಸೋದು ಭಗವಂತನ ಉದ್ದೇಶ. ಅದನ್ನೇ ಆಚಾರ್ಯ ಹೇಳ್ತಾರೆ, ಮರ್ತ್ಯಾವತಾರಸ್ತ್ಯ ಮರ್ತ್ಯ ಶಿಕ್ಷಣ. ನಮಗೆ ಶಿಕ್ಷಣ ಕೊಡಕ್ಕೆ ಭಗವಂತ ಬಂದದ್ದು. ಕೆಲವೆಲ್ಲ ನೇರವಾಗಿ ಭಗವಂತ ಉಪದೇಶ ಮಾಡಿಬಿಡ್ತಾನೆ, ಕೆಲವೆಲ್ಲ ತಾನು ಮಾಡಿ ತೋರಿಸ್ತಾನೆ. ನೀವು ಮಾಡಿ ಅಂತ ಹೇಳಲ್ಲ, ಬರೀ ತಾನು ಮಾಡಿಬಿಡ್ತಾನೆ ಭಗವಂತ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣ ಕೊಡುತ್ತೆ ಲೋಕಸ್ತದನು ವರ್ತತೆ. ನಾವು ಅದನ್ನು ನೋಡಿ ಓಹೋ ನಾವು ಮಾಡಬೇಕು. ನೀವು ಸಂಧ್ಯಾವಂದನೆ ಮಾಡಿ ಅಂತೆಲ್ಲೂ ಹೇಳಿಲ್ಲ ರಾಮದೇವರು, ಆದರೆ ತಾನು ಸಂಧ್ಯಾವಂದನೆ ಮಾಡಿಬಿಟ್ಟ ಭಗವಂತ. ವಿಶ್ವಾಮಿತ್ರ ಋಷಿಗಳ ಜೊತೆಯಲ್ಲಿ ಹೋದಾಗ ಬೆಳಗ್ಗೆ ವಿಶ್ವಾಮಿತ್ರ ಋಷಿಗಳು ಎಬ್ಬಿಸಿ ಸ್ನಾನ ಮಾಡು ಅನ್ನೀತ ಮಾಡು ಅಂದಾಗ ಭಗವಂತ ಸ್ನಾನ ಮಾಡಿ
ಸಂಧ್ಯಾವಂದನೆ ಮಾಡಿದ ಅಂತ ಸ್ಪಷ್ಟವಾಗಿದೆ ರಾಮಾಯಣದಲ್ಲಿ. ತಾನು ಮಾಡಿ ತೋರಿಸಿಬಿಡ್ತಾನೆ ಕೆಲವೆಲ್ಲ ಭಗವಂತ, ನೀವು ಮಾಡಿ. ಇನ್ ಕೆಲವು ಕಡೆ ಭಗವಂತ ಉಪದೇಶ ಮಾಡುತ್ತಾನೆ. ಸರ್ವತ್ರ ಮದ್ಭಾವ ವಿಚಕ್ಷಣೇನ ಜ್ಞಾನೇನ ವಿಜ್ಞಾನ ವಿರಾಜಿತೇನ. ಋಷಿಪನಾಮಕ ಪರಮಾತ್ಮ ನಮಗೆಲ್ಲ ಉಪದೇಶ ಮಾಡ್ತಾನೆ. ಭರತ ಚಕ್ರವರ್ತಿ 100 ಜನ ಮಕ್ಕಳನ್ನು ನಿಮಿತ್ತ ಮಾಡಿಕೊಂಡು ನಮಗೂ ಹೇಳುತ್ತಾನೆ. ಮಹತ್ ಸೇವಾಂ ದ್ವಾರಮಾಹುರ್ ವಿಮುಕ್ತೇ ತಮೋದ್ವಾರಂ ಘೋಷಿತಾಂ ಸಂಗಿ ಸಂಗಂ ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಕೃಚ್ಛಾಯ ತಪಸೇ ಚೈವ ಪ್ರೀತ್ಯಾನಂತ ಸುಖಾಯ ಚ. ಉಪದೇಶ ಮಾಡಿಬಿಡ್ತಾನೆ. ಕೆಲವು ಕಡೆ ಎಲ್ಲ ತಾನು ಮಾಡಿ ತೋರಿಸ್ತಾನೆ. ಕೆಲವು ಕಡೆ ತನ್ನ ವೃತ್ತಿಯ ಮುಖಾಂತರ ಭಗವಂತ ತಿಳಿಸ್ಕೊಡ್ತಾನೆ. ಧೃತರಾಷ್ಟ್ರನಿಗೆ ಹಿತೋಪದೇಶ ಹೇಳುವ ಸಂದರ್ಭದಲ್ಲಿ ಅಕ್ರೂರನನ್ನು ಕೊಡಿಸ್ಕೊಟ್ಟ ಭಗವಂತ. ಗೋಪಿಕಾ ಸ್ತ್ರೀಯರಿಗೆ ಸಂದೇಶವನ್ನು ಹೇಳುವಾಗ ಉದ್ಧವನನ್ನು ಕಳಿಸ್ಕೊಟ್ಟ ಭಗವಂತ. ದೈತ್ಯ ಬಾಲಕರಿಗೆ ಉಪದೇಶ ಮಾಡುವಾಗ ಪ್ರಹ್ಲಾದರಾಜನ ಮುಖಾಂತರ ಭಗವಂತ ಉಪದೇಶ ಮಾಡಿದ. ಒಟ್ಟಿನಲ್ಲಿ ರಾಮಾಯಣ, ಮಹಾಭಾರತ, ಭಾಗವತಾದಿ ಗ್ರಂಥಗಳನ್ನು ಚಿಂತನೆ ಮಾಡೋದರಿಂದ ಪುಣ್ಯ ಬರುತ್ತೆ. ಅದಿಷ್ಟೇ ಅಲ್ಲ, ಅಲ್ಲಿ ಹೇಳಿದ ಹಾಗೆ ನಡಿಬೇಕು ಅನ್ನೋದು ಭಗವಂತನ ಆದೇಶ. ಅದಕ್ಕೋಸ್ಕರನೇ ಅವೆಲ್ಲ ಇರೋದು. ಇದುವರೆ ತನಕ ಆಚಾರ್ಯರು ಹೇಳಿರ್ತಕ್ಕಂತಹ ಸುಜ್ಞಾನೇಂದ್ರ ತೀರ್ಥರಿಂದ ರಚಿತವಾಗಿರ್ತಕ್ಕಂಥ ಏನು ರಾಮದೇವರ ಸ್ತೋತ್ರ ಇದೆ, ಅದು ರಾಯರಿಂದ ರಚಿತವಾಗಿರ್ತಕ್ಕಂಥ ರಾಮಚರಿತ್ರ ಮಂಜರಿಯ ಗೀಟೋ. ರಾಯರೇನು ರಚನೆ ಮಾಡಿದ್ದಾರೆ ರಾಮಚರಿತ್ರ ಮಂಜರಿ, ಅದನ್ನು ಅವರು ಹಂಗೆ ತೋರಿಸ್ತಾರೋ. ಒಂದೇನು ಪರವಾದಿಗಳು ಮಾಡಿರ್ತಕ್ಕಂಥ ಆಕ್ಷೇಪಕ್ಕೆ ಉತ್ತರ ಕೊಡಬೇಕು, ರಾಮದೇವರ ವರ್ಣನೆ ಆಗಬೇಕು, ರಾಮದೇವರು ನಮಗೇನು ಉಪದೇಶ ಮಾಡ್ತಾ ಇದ್ದಾರೆ ಅನ್ನೋದು ತಿಳಿಸ್ಬೇಕು. ಇಷ್ಟೂ ಇರುತ್ತೆ ಅದರಲ್ಲಿ. ಸೀತಾದೇವಿಯ ಕಲ್ಯಾಣದ ವಿಷಯ ಬಂತು. ಈಗ ಅಹಲ್ಯ ಶಾಪ ವಿಮೋಚನೆ ಮಾಡಿ ಭಗವಂತ ಜನಕರಾಜನ ಪಟ್ಟಣಕ್ಕೆ ಹೋಗಿ ವಿಶ್ವಾಮಿತ್ರರ ಜೊತೆಯಲ್ಲಿ ಅಲ್ಲಿ ಶಿವಧನಸ್ಸನ್ನು ಭಂಗ ಮಾಡಿ ಸೀತಾದೇವಿಯನ್ನ ಪಾಣಿಗ್ರಹಣ ಮಾಡಿದ. ವಾಪಸ್ಸು ಬರುವಾಗ ಪರಶುರಾಮ ದೇವರ ಭೇಟಿಯಾಯಿತು. ಆ ನಾರಾಯಣ ಧನಸ್ಸನ್ನು ಹೆದೆ ಏರಿಸಿ ದೈತ್ಯವನ್ನು ಸಮಾನ ಮಾಡಿ ಐಕ್ಯವನ್ನು ಹೊಂದಿದ ಅಂತ ಆಚಾರ್ಯರು ಹೇಳಿದರು. ಅಹಲ್ಯ ಶಾಪ ವಿಮೋಚನೆಯ ಕಥೆಯನ್ನು ಹೇಳಿದರು, ಪರಶುರಾಮ ದೇವರ ಕಥೆಯನ್ನು ಹೇಳಿದರು. ಮಧ್ಯದಲ್ಲಿ ಈ ಸೀತಾ ಸ್ವಯಂವರದ ಕಥೆ ಇದೆ. ರಾಮದೇವರ ಈ ಕಲ್ಯಾಣ ಮಹೋತ್ಸವದ ಕಥೆಯನ್ನು ಕೇಳುವುದರಿಂದ ನಮ್ಮೆಲ್ಲರಿಗೆ ಕಲ್ಯಾಣ ಆಗತ್ತೆ ಅನ್ನೋದು ಎಲ್ಲರಿಗೂ ಗೊತ್ತ ವಿಷಯ. ಅನಾದಿ ನಿತ್ಯ ದಂಪತಿಗಳು ಲಕ್ಷ್ಮೀನಾರಾಯಣರು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಏಕಪ್ರಕಾರಕವಾಗಿ ನಿತ್ಯಾಭಿಯೋಗಿಯಾಗಿ ಎಡಬಿಡದೆ ಭಗವಂತನನ್ನ ಸೇವೆ ಮಾಡತಕ್ಕಂತಹ ಮಹಾಭಕ್ತಳು ಲಕ್ಷ್ಮೀದೇವಿ. ಅದಕ್ಕೆ ಭಗವಂತ ಅವತಾರ ಮಾಡುವಾಗಲೂ ಅವಕಾಶ ಕೊಡ್ತಾನೆ. ಓಂ ಕಾಮಾದಿತರತ್ರ ತತ್ರ ಚ ಆಯತನಾದಿಭ್ಯ ಸೂತ್ರ ಅದನ್ನೇ ಹೇಳ್ತಾ ಇರೋದು. ಇತರತ್ರ ತತ್ರ ಮೂಲ ರೂಪದಲ್ಲಿ, ಅವತಾರ ರೂಪದಲ್ಲಿ. ಅದೇನು ಸಾಮಾನ್ಯ ಅಲ್ಲ. ಅದು ಭಗವಂತನ ಸೇವಾ ಸಿಗೋದು ಸುಲಭ ಅಲ್ಲ. ಯಾರ್ಯಾರಿಗೆ ಭಗವಂತ ಅನುಗ್ರಹ ಮಾಡಬೇಕು ಅಂತಿದೆ ಅವರಿಗೆ ಸೇವಾವನ್ನು ಸ್ವೀಕಾರ ಮಾಡ್ತಾನೆ ಭಗವಂತ, ನಾವು ಮಾಡೋದಲ್ಲ. ಯಾರಿಗೆ ಯೋಗ್ಯತೆ ಇದೆ ಅವರಿಗೆ ಸೇವೆಯನ್ನು ಕೊಡ್ತಾನೆ ಭಗವಂತ, ಅವರ ಸೇವಾವನ್ನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಧನ ಸಂಪತ್ತುಗಳನ್ನು ಒದಗಿಸ್ಕೊಡ್ತಾನೆ. ಕಾರಕ ಸಾಮಗ್ರಿಗಳಿದೆಯಲ್ಲ, ಇದು ನಮ್ಮ ಅಧೀನ ಅಲ್ಲ, ಇದೊಂದು ಭ್ರಮ. ಇದು ಕಾರಕ ಸಾಮಗ್ರಿಗಳು ನನ್ನ ಅಧೀನದಲ್ಲಿದೆ ಅಂತಕ್ಕಂತಹ ಭ್ರಮ ಇದೆಯಲ್ಲ, ಇದು ತಪ್ಪಿದು.
ಅರ್ಥಾತ್ ಕಾರಕ ಸಾಮಗ್ರಿಗಳು ಅಂದ್ರೇನು, ಒಂದು ಕಾರ್ಯವನ್ನು ಮಾಡೋಕ್ಕೆ ಬೇಕಾಗಿರ್ತಕ್ಕಂತಹ ಸಲಕರಣೆಗಳು. ಇದು ನಮ್ಮ ಅಧೀನದಲ್ಲಿ ಇರೋದಿಲ್ಲ. ಈಗ ನೋಡ್ರಿ, ಆರಾಧನೆಗೆ ಬರಬೇಕು ಅಂತ ಆಸೆ, ರಜಾ ಕೊಡಲ್ಲ ಅವನು. ನೋಡ್ರಿ, ಈಗ ನಿಮಗೆ ತೊಂದರೆ ಆಯ್ತಲ್ವಾ, ಎಲ್ಲರೂ ಬಂದು ಸೇವೆ ಮಾಡ್ತಾ ಇರ್ತಾರೆ ಆರಾಧನೆಯಲ್ಲಿ. ನಮಗೂ ಆಸೆ ಇದೆ, ನಮಗೂ ಶಕ್ತಿ ಇದೆ, ನಮಗೂ ಹೋಗಬೇಕು ಅಂತ ಉತ್ಸಾಹ ಇದೆ. ಆದರೆ ಆಫೀಸಲ್ಲಿ ಬಾಸ್ ಹೇಳ್ತಾನೆ, ಇಲ್ಲ ರಜಾ ಇಲ್ಲ, ಈಗ ನಿನ್ನ ಜೊತೆಯನ್ನು ರಜೆ ತಗೊಳ್ಳೋ, ಈಗ ನೀನು ಕೊಡಲ್ಲ ಅಂತಾನೆ. ಈ ರಜಾನೂ ಬೇಕಲ್ವಾ ನೀವು ಇಲ್ಲಿ ಬರಬೇಕಾದ್ರೆ? ಈಗ ನೀವೆಷ್ಟು ಬೇಜಾರು ಮಾಡ್ಕೊತೀರ, ಯಾಕೋ ರಾಯರ ಚಿತ್ತ ಬರಲಿಲ್ಲ, ನಮ್ಮ ಸೇವೆ ತಗೊಳಕ್ಕೆ ಅವ್ರಿಗೆ ಈ ಚಿತ್ತ ಬರಲಿಲ್ಲ, ಅದಕ್ಕೆ ನನಗೆ ರಜಾ ಕೊಡಿಸ್ಲಿಲ್ಲ. ಹಾಗಾಗಿ ಭಗವಂತನ ಕಲ್ಯಾಣವನ್ನು ನಾವು ಕಥಾ ಕೇಳಿದರೆ ನಮಗೆ ಅನುಗ್ರಹ ಆಗೋದಷ್ಟೇ ಅಲ್ಲ, ಲಕ್ಷ್ಮೀದೇವಿಗೂ ಅನುಗ್ರಹ ಮಾಡಿದ್ದಾನೆ ಭಗವಂತ. ಒಲಿದು ಭಕ್ತರಿಗಾಗಿ ಮದುವೆ ಹವಣಿಸಿಕೊಂಡೆ, ಸುಲಭ ದೇವರ ದೇವ ವಿಜಯ ವಿಠಲ ವೆಂಕಟ ಅಂತಿದೆಯಲ್ಲ. ಒಲಿದು ಭಕ್ತರಿಗಾಗಿ ಮದುವೆ ಹವಣಿಸಿಕೊಂಡೆ ಅಂದರೆ ಬರೀ ನಮಗೆ ಮಾತ್ರ ಅಲ್ಲ, ಲಕ್ಷ್ಮೀದೇವಿಗೂ ಒಲಿದು ಮದುವೆ ಹವಣಿಸಿಕೊಂಡ. ಅವಳೇ ಕೇಳಿದ್ಲು, ಸೀತಾದೇವಿ ಆಗಿದ್ದಾಗ ಇವಳನ್ನು ಸ್ವೀಕಾರ ಮಾಡು ಅಂತ ಕೇಳಿದ್ಲು ಅವಳು. ಅಗ್ನಿ ಪ್ರವೇಶ ಮಾಡಿದಾಗ 2 ಸೀತಾದೇವಿ ಬಂದಾಗ ಇವಳನ್ನು ಸ್ವೀಕಾರ ಮಾಡು ಅಂತ ಕೇಳಿದ್ಲು. ಆಗ ಭಗವಂತ ಹೇಳಿದ, ತವ ವಾಕ್ಯಂ ಕರಿಷ್ಯಾಮಿ ಅಷ್ಟಾವಿಂಶತಿ ಮೇಕಲೋ. ಶ್ರೀನಿವಾಸಕಲ್ಯಾಣ ಹೇಳುತ್ತೆ, ನಾನು ಏಕಪತ್ನಿ ವ್ರತಸ್ಥ ಸೀತಾ, ನಿಮ್ಗೆ ಗೊತ್ತೇ ಇದೆ. ಆದರೆ ನೀನು ಪ್ರಾರ್ಥನೆ ಮಾಡ್ತಾ ಇದೆಯಾ ಇವಳನ್ನು ಸ್ವೀಕಾರ ಮಾಡು ಅಂತ. ರಾವಣನ ಹತ್ರ ಇದ್ದವಳು ಅವಳು, ನನಗೋಸ್ಕರವಾಗಿ ಇವಳನ್ನೂ ಸ್ವೀಕಾರ ಮಾಡು ಅಂತ ಕೇಳ್ತಾ ಇದೆಯಾ. ಆದರೆ ನಾನೀಗ ಸ್ವೀಕಾರ ಮಾಡಲ್ಲ, ಕೃಷ್ಣಾವತಾರದಲ್ಲಿ ಮಾಡಲ್ಲ, ಮಾಡೋಣ ಅಂದರೆ ಈಗಾಗಲೇ ಅನೇಕ ಜನಕ್ಕೆ ನಾನು ಆಶ್ವಾಸನೆ ಕೊಟ್ಟುಬಿಟ್ಟಿದ್ದೀನಿ. ನಿನ್ನ ಮಾತು ನಾನು ಈಡೇರಿಸ್ತೀನಿ ಅಂತಾನೆ ಬರ್ಕೊಂತ. ವಾಕ್ಯಂ ಕರಿಷ್ಯಾಮಿ, ನಿನ್ನ ಕಾರ್ಯ ನಾ ಮಾಡ್ತೀನಿ ಅಂತಾನೆ ಭಗವಂತ. ಒಲಿದು ಭಕ್ತರಿಗಾಗಿ ಮದುವೆ ಹವಣಿಸಿಕೊಂಡೆ. ಮಧುರು ಭಕ್ತಳು ಲಕ್ಷ್ಮೀದೇವಿ. ಆಚಾರ್ಯರು ಗೀತಾ ಭಾಷೆಯಲ್ಲಿ ಬರೀತಾರೆ, ಎಲ್ಲರಿಗಿಂತ ವಿಶೇಷ ಭಗವಂತನ ಅನುಗ್ರಹ ಅಂದರೆ ಲಕ್ಷ್ಮೀದೇವಿ ಮೇಲೆ ಯಾವಾಗಲೂ ಇರುತ್ತೆ. ಸಪ್ತಮ ಸ್ಕಂದದಲ್ಲಿ ಭಾಗವತಕ್ಕೆ ವ್ಯಾಖ್ಯಾನ ಬರೆಯುವಾಗ ಪ್ರಹ್ಲಾದರಾಜರು ಏನು ಹೇಳ್ತಾರೆ, ನನ್ನ ತಲೆ ಮೇಲೆ ಕೈ ಇಟ್ಟಿದ್ಯಾ, ಯಾರ ಮೇಲೂ ಇಟ್ಟಿಲ್ಲ ಇದುವರೆ ತನಕ ಅಂದ್ಬಿಟ್ರು. ಲಕ್ಷ್ಮೀದೇವಿ ಮೇಲೆ ಇಟ್ಟಿಲ್ಲ, ಬ್ರಹ್ಮದೇವರ ಮೇಲೆ ಇಟ್ಟಿಲ್ಲ, ಕರಪ್ರಸಾದ ನನಗೆ ಕೊಟ್ಟಿದ್ದಾಗ ಆಚಾರ್ಯ ಏನು ಬರೀತಾರೆ ಅವರು. ಇದು ತಾತ್ಕಾಲಿಕವಾಗಿರ್ತಕ್ಕಂಥದ್ದು, ಅವರ ಮೇಲೆ ಪರ್ಮನೆಂಟ್ ಆಗಿರುತ್ತೆ. ಈ ಥರ ತಾತ್ಕಾಲಿಕ ಲಕ್ಷ್ಮೀದೇವಿ ಮೇಲೆ ಇಲ್ಲ ಅಂತ ಅರ್ಥ. ಅದರಲ್ಲಿ ಏನು ತಪ್ಪೇನಿದೆ? ಹಾಗೆ ಲಕ್ಷ್ಮೀದೇವಿ ಮೇಲೆ ಅಷ್ಟು ಅನುಗ್ರಹ ಮಾಡಿ ಸೀತಾದೇವಿ ಆಗಿದ್ದಾಗಲೂ ಕೂಡ ಭಗವಂತ ಅವಳನ್ನು ಸ್ವೀಕಾರ ಮಾಡಿದ. ರಾಯರು ಈ ವಿಷಯವನ್ನ ಎಷ್ಟು ಸುಂದರವಾಗಿ ತೋರಿಸ್ತಾರೆ. ಶಿವಧನು ರೂಪಯನ್ ಜಾನಕೀಂ ನ ಪ್ರಸೀದೇತ್ ಅಂತ ಇದೆ ಅಲ್ಲಿ. ಶ್ರೀಮಾನ್ ಪೂರ್ವಂ ಪ್ರಜಾತೋ ಅನ್ನೋ ಕಡೆ ಶಿವಧನು ಭಂಕ್ತ್ವಾ ಶಿವಧನು ಉಪಯನ್ ಜಾನಕೀಂ ಉಪಯನ್, ಜಾನಕಿಯನ್ನು ಸ್ವೀಕಾರ ಮಾಡಿದ ಭಗವಂತ. ಹೌದು, ಜಾನಕಿ ದೇವಿಯನ್ನು ಸ್ವೀಕಾರ ಮಾಡಿದ ಭಗವಂತ. ಯಾಕೆ ಅಂದರೆ ಅನಾದಿ ಕಾಲದಿಂದ ಭಗವಂತ ಸ್ವೀಕಾರ ಮಾಡಿಯಾನೆ, ಅವತಾರ ಕಾಲದಲ್ಲೂ ಸ್ವೀಕಾರ ಮಾಡಿಯಾನೆ. ಅವನಿಗೇನು ಆಗದೇ ಇದ್ರೂ, ಆಗಬೇಕಾಗಿಲ್ಲ ಅಂದ್ರೂ ಸ್ವೀಕಾರ ಮಾಡಿಯಾನೆ ಭಗವಂತ. ಅದೇ ಕೇಳ್ತೀರಾ ನೀವು, ಈಗ ಲಗ್ನ ಆಯ್ತಲ್ಲ ಮೊದಲಿಂದ ಎಲ್ಲಿದ್ದಾನೆ ಅಂತ ಪ್ರಶ್ನೆ ಬಂದಾಗ, ರಾಮದೇವರು ಸೀತಾದೇವಿಯನ್ನು ಲಗ್ನ ಮಾಡಿಕೊಳ್ಳೋದು 16-18 ವರ್ಷ, ಊನ ಷೋಡಶ ವರ್ಷೀಯ ಅಂತ ಹೇಳೋ ಮುಂದೆ 16-18 ವರ್ಷ ಆದಾಗ ವಿಶ್ವಾಮಿತ್ರ ಋಷಿಗಳು ಕರ್ಕೊಂಡು ಹೋಗೋದು. ಅದಕ್ಕೆ ದಶರಥ ಹೇಳಿದ್ರು, ಇನ್ನು ಚಿಕ್ಕ ಹುಡುಗ ಇವನು, ನಾನು ಬರ್ತೀನಿ ಅಂತ. ಇವ್ರಿಗೇನು ಅಸ್ತ್ರಶಸ್ತ್ರಗಳ ಪಾಠ ಆಗಿಲ್ಲ, ಪ್ರಾವೀಣ್ಯತೆ ಇಲ್ಲ, ಘೋರ ರಾಕ್ಷಸರು ಅಂತ ಹೇಳ್ತೀರಾ, ಅರಮನೆ ಬಿಟ್ಟು ಆಚೆಗೆ ಹೋಗಿಲ್ಲ ಇವನು. ಇನ್ನು 16 ವರ್ಷದ ಕೋಮಲ ತರುಣ, ಕೈ ಎಲ್ಲ ಕೋಮಲವಾಗಿದೆ, ಇವನೇನು ಮಾಡಬಿಡ್ತಾನೆ ಅಂತ ಅವ. ಅಂದರೆ 16 ವರ್ಷದ ತನಕ ಸೀತಾದೇವಿ ಇರಲಿಲ್ಲ. ಈಗ ಸೀತಾದೇವಿಯನ್ನು ಭಗವಂತ ಲಗ್ನ ಮಾಡ್ಕೋತಾ ಇದ್ದಾನೆ ಅನ್ನೋ ಅರ್ಥ ಬಂದ್ಬಿಡುತ್ತೆ. ಇದುವರೆಗೆ ಸೀತಾದೇವಿ ಪಿಕ್ಚರ್ಗೆ ಬಂದಿಲ್ಲ ಅಲ್ಲಿ.
ಈಗ ಭಗವಂತ ಮಿಥಿಲಾ ನಗರಕ್ಕೆ ಹೋಗಿ ಧನುರ್ಭಂಗ ಮಾಡಿ ಸೀತಾದೇವಿಯನ್ನ ಪಾಣಿಗ್ರಹಣ ಮಾಡದ. ಇದುವರೆ ತನಕ ಸೀತಾದೇವಿ ರಾಮದೇವರ ಜೊತೆಯಲ್ಲಿ ಇರಲಿಲ್ಲ ಅಂತ ತಿಳ್ಕೋಬೇಡ್ರಿ. ತುಂಬ ಜನಕ್ಕೆ ಬರುತ್ತೆ, ಆದರೆ ನಿಮಗೂ ಬರಬಾರದು ಅಂತಾರೆ ರಾಯರು. ನಮ್ಮ ಮೇಲೆ ಬಹಳ ಕಾರುಣ್ಯ ರಾಯರಿಗೆ. ನೀವು ಮಾಧ್ವರಾಗಿ ಬಂದಾಗ ಹಿಂಗೆ ತಿಳ್ಕೋಬೇಡಿ. ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಅನಾದಿ ನಿತ್ಯ ದಂಪತಿಗಳವರು, ಒಂದು ಕ್ಷಣ ಬಿಟ್ಟಿರೋದಿಲ್ಲ ಅವರು. ಮತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅಂದಾಗ ಅದಕ್ಕೆ ರಾಯರು ಹೇಳ್ತಾರೆ, ಅವನು ಎಂಥವನವನು? ಶ್ರೀಮಾನ್, ಲಕ್ಷ್ಮೀಪತಿಯವನು. ಶ್ರೀ ಶಬ್ದ ಲಕ್ಷ್ಮೀ ವಾಚಿ ಅಲ್ವಾ? ಶ್ರೀಮಾನ್ ವಿಷ್ಣು ಪ್ರಜಾತ, ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಭಗವಂತ ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ ಅಂದ ಮೇಲೆ ಲಕ್ಷ್ಮೀದೇವಿ ಜೊತೆಗೇ ಇರ್ತಾಳೆ. ಅವಳು ಯಾವಾಗಲೂ ಕೂಡ ಇರ್ತಾಳೆ. ಅವನು ಯಾವಾಗಲೂ ಶ್ರೀಮಾನೇ. ಅವನು ಅವತಾರ ಮಾಡುವಾಗಲೂ ಅಷ್ಟೇ, ಇರುವಾಗಲೂ ಅಷ್ಟೇ, ಪರಂಧಾಮಕ್ಕೆ ಹೋದವಾಗಲೂ ಅಷ್ಟೇ, ಮೂಲ ರೂಪದಲ್ಲೂ ಅಷ್ಟೇ, ಅವತಾರ ರೂಪದಲ್ಲೂ ಅಷ್ಟೇ. ಅದನ್ನ ಆ ಸೂತ್ರ ಹೇಳ್ತಾ ಇದೆ. ಕಾಮಾದಿತರತ್ರ ತತ್ರ ಚ ಆಯ್ತನ ದಿವ್ಯ. ಭಗವದ್ ಇಚ್ಛೆಯಿಂದ, ಕಾಮಾತ್ ಭಗವಂತನ ಆಜ್ಞೆಯಿಂದ, ತನ್ನ ಇಚ್ಛೆಯಿಂದ, ತತ್ರ ಮೂಲ ರೂಪದಲ್ಲಿ, ಇತರತ್ರ ಅವತಾರ ರೂಪದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ಹಂಗೆ ವೇದಗಳು ಹೇಳ್ತಾ ಇದೆ. ಆಯ್ತನ ದಿವ್ಯ ಅಂದರೆ ರಾಘವೇಂದ್ರ ಸ್ವಾಮಿಗಳಾಗಲಿ, ಅವರ ಶಿಷ್ಯರಾಗಿರ್ತಕ್ಕಂತಹ ಇವತ್ತಿನ ಏನು ಗುರುಗಳಿದ್ದಾರೆ, ಆರಾಧ್ಯ ಗುರುಗಳು ಸುಜ್ಞಾನೇಂದ್ರ ತೀರ್ಥರಾಗಲಿ, ಇವರಿಗೆಲ್ಲ ಎಂಥ ಒಳ್ಳೆ ಜ್ಞಾನ ಬಂದಿದೆ. ಅದಕ್ಕೆ ಅದು ಜ್ಞಾನೇಂದ್ರ ಅಲ್ಲ, ಸುಜ್ಞಾನೇಂದ್ರ ತೀರ್ಥರು. ಜ್ಞಾನ ಎಂತೆಂಥದ್ದೋ ಬಂದ್ಬಿಡುತ್ತೆ. ತಪ್ಪು ಭ್ರಮಾತ್ಮಕ ಜ್ಞಾನ ಬರುತ್ತೆ, ಸಂಶಯಾತ್ಮಕ ಜ್ಞಾನ ಬರುತ್ತೆ, ವಿಪರೀತ ಜ್ಞಾನ ಬರುತ್ತೆ. ಅದೆಲ್ಲ ನಾವು ಸ್ವೀಕಾರ ಮಾಡಬಾರದು. ಸರಿಯಾದ ಯಥಾರ್ಥ ಜ್ಞಾನ ಬೇಕು ನಮಗೆ. ಅದಕ್ಕೆ ಅವರು ಸುಜ್ಞಾನ, ಅದರಲ್ಲಿ ಇಂದ್ರ ಶ್ರೇಷ್ಠರಾಗಿರ್ತಕ್ಕಂಥವ್ರು, ಅದು ಅವರಿಗಿಂತ ಕೆಳಗಡೆ ಶ್ರೇಷ್ಠರಾಗಿರೋರು ಅಂತ ಅರ್ಥ. ಅವ್ರ ಹೆಸರೇ ಸುಜ್ಞಾನೇಂದ್ರ ತೀರ್ಥರು. ಸು ಸಮೀಚೀನವಾಗಿರ್ತಕ್ಕಂತಹ, ಸು ಅಂದರೆ ವೇದವ್ಯಾಸ ದೇವರಿಗೆ ಸಮ್ಮತವಾದ, ಸು ಅಂದರೆ ಆಚಾರ್ಯರಿಗೆ ಸಮ್ಮತವಾದ, ಸು ಅಂದರೆ ಟೀಕಾಕೃತ್ಪಾದರಿಗೆ ಸಮ್ಮತವಾದ, ಸು ಅಂದರೆ ವ್ಯಾಸರಾಜರಿಗೆ ಸಮ್ಮತವಾದ, ಸು ಅಂದರೆ ತಮ್ಮ ಗುರುಗಳಾಗಿರ್ತಕ್ಕಂತಹ, ತಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಮಂತ್ರಾಲಯ ಪ್ರಭುಗಳಿಗೆ ಸಮ್ಮತವಾಗಿರ್ತಕ್ಕಂಥ ಜ್ಞಾನ, ಯಥಾರ್ಥ ಜ್ಞಾನ. ಅದನ್ನು ಅವರ ಯೋಗ್ಯತಾನುಸಾರವಾಗಿ ಇಂದ್ರ ಚೆನ್ನಾಗಿ ತಿಳ್ಕೊಂಡಿರೋರು ಅಂತ ಅನ್ವರ್ಥಕ ನಾಮ. ಅದು ಆ ರಾಮದೇವರ ಸ್ತೋತ್ರವನ್ನು ನೋಡಿದಾಗ ನಾವು ತಿಳ್ಕೋಬಹುದು. ಅಂದರೆ ರಾಯರು ಯಾವ ದೃಷ್ಟಿಯಿಂದ ರಾಮಚಾರಿತ್ರ ಮಂಜರಿ ರಚನೆ ಮಾಡಿದ್ದಾರೆ ಅದೇ ರೀತಿಯಲ್ಲಿದೆ. ಅದು ಹಾಗೇ ಇದೆ. ಅದು ಯಾಕೆ? ಅಲ್ಲಿಂದ ಬಂದಿರತಕ್ಕಂತಹ ಪರಂಪರಾ, ಅದು ಮೂಲ ಪರಂಪರ, ಆಚಾರ್ಯರ ಪರಂಪರ ಹಾಗೆ ಇರೋದು. ನಾವು ಹಾಗೆ ತಿಳ್ಕೋಬೇಕು. ಆದ್ದರಿಂದ ಸೀತಾ ಕಲ್ಯಾಣ ಅಂದಾಗ ಹೊಸದಾಗಿ ಕಲ್ಯಾಣ ಆಯಿತು. ಏತಾವತ್ ಕಾಲ ಪರ್ಯಂತ ಸೀತಾದೇವಿ ರಾಮದೇವರ ಜೊತೆಯಲ್ಲಿ ಇರಲಿಲ್ಲ ಅಂತ ತಿಳಿಬೇಡಿ. ಯಾವಾಗಲೂ ರಾವಣ ಅಪಹಾರ ಮಾಡಿದಾಗಲೂ ಅಷ್ಟೇ, ಅಥವಾ ಮುಂದೆ ಸೀತಾದೇವಿಯನ್ನ ಪರಿತ್ಯಾಗ ಮಾಡಿದಾಗಲೂ ಅಷ್ಟೇ, ಭೂಮಿ ಪ್ರವೇಶ ಮಾಡಿಬಿಟ್ಲು. ವಾಲ್ಮೀಕಿ ರಾಮಾಯಣದಲ್ಲಿ ದೊಡ್ಡದಾಗಿ ಬರೀತಾರೆ ಅವರು. ಇಂಥ ಸಂದರ್ಭದಲ್ಲಿ ರಾಮ ಇರಲಿಲ್ಲ, ಸೀತಾದೇವಿ ಇರಲಿಲ್ಲ. ಬಂಗಾರದ ಸೀತಾ ಪ್ರತಿಮೆಯನ್ನು ಬೇರೆ ಮಾಡಿಸ್ಕೋತಾನೆ ಭಗವಂತ. ಅಶ್ವಮೇಧ ಯಾಗ ಮಾಡೋ ಕಾಲಕ್ಕೆ ಹೆಂಡತಿ ಇಲ್ಲದೆ ಯಾಗ ಮಾಡಬಾರ್ದು ಅಂತೇಳಿ ಬಂಗಾರದ ಸೀತಾ ಪ್ರತಿಕೃತಿಯನ್ನು ಮಾಡಿಟ್ಕೊಂಡ. ಇನ್ನೂ ಭಗವಂತ ಇಲ್ಲ ಅನ್ನೋದನ್ನು ಡೆಫಿನೆಟ್ ಮಾಡಿಬಿಟ್ಟ. ಇಂಥ ಸಂದರ್ಭದಲ್ಲೆಲ್ಲ ಸುಜ್ಞಾನ, ಚೆನ್ನಾಗಿರೋ ಜ್ಞಾನವನ್ನು ಪಡೀರಿ. ಅವರ ಆರಾಧನೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಏನು ನಮಗೆ ಕೊಡಲಿ ಸ್ವಾಮಿ, ನಿಮ್ಮ ಹೆಸರಲ್ಲಿ ಇರೋದು ಕೊಟ್ಬಿಡಿ ಸಾಕು ನಮಗೆ. ನೀವು ಸುಜ್ಞಾನೇಂದ್ರರು, ಒಳ್ಳೆ ಜ್ಞಾನ ಪಡೆದವರು, ಅದನ್ನು ನಮಗೂ ಕೊಡ್ರಿ. ಇಂದ್ರ ಸಮರ್ಥ ಅಂತ ಅರ್ಥ. ಒಳ್ಳೆ ನಮಗೆ ಪಾಠವತ್ವವನ್ನು ಕೊಡ್ರಿ ಅಂತ ಪ್ರಾರ್ಥನೆ ಮಾಡಿದಾಗ ಅವರು ಅನುಗ್ರಹ ಮಾಡುತ್ತಾರೆ. ಅದನ್ನು ರಾಯದಲ್ಲಿ ತೋರಿಸಿದ್ದಾರೆ. ಶ್ರೀಮಾನ್, ಅವನಿಗೇನು ದುಃಖ ಆಗಲಿಲ್ಲ.
ಮುಂದೆ ಅಯೋಧ್ಯ ಪಟ್ಟಣವನ್ನು ಬಿಟ್ಟು ಹೋಗಬೇಕಾಗುತ್ತೆ, ಪಟ್ಟಾಭಿಷೇಕವನ್ನು ತಪ್ಪಿಸಿ ಹೋಗಬೇಕು. ಅಯ್ಯೋ ರಾಮದೇವರಿಗೆ ಅಯೋಧ್ಯ ಪಟ್ಟಣದ ಅದು ಪೀಠ ತಪ್ಪೋಯ್ತಲ್ಲ, ಅಥವಾ ಸಿಂಹಾಸನ ಇಲ್ಲ. ಶ್ರೀಮಾನ್ 14 ಲೋಕಕ್ಕೆ ಒಡೆಯ ದೇವರು. ಶ್ರೀ ಶಬ್ದಕ್ಕೆ ಸಂಪತ್ತು, ರಾಜ್ಯ ಸಂಪತ್ತು ಅಂತ ಅರ್ಥ ಇದೆ, ಕೀರ್ತಿ ಸಂಪತ್ತು ಅಂತ ಅರ್ಥ ಇದೆ, ಆನಂದ ಅಂತ ಅರ್ಥ ಇದೆ. ಎಲ್ಲದಕ್ಕೂ ಮೂಲ ಶ್ರೀಮಾನ್ ಅನ್ನುವ ಶಬ್ದ. ಎಲ್ಲೆಲ್ಲಿ ರಾಮದೇವರಿಗೆ ಕಪಿಗಳ ಸಹಾಯ ಯಾಕೆ ಭಗವಂತನಿಗೆ ಶ್ರೀ ಪರಾಕ್ರಮ ಅದು. ಹೀಗೆ ರಾಯರು ಒಂದು ಶಬ್ದವನ್ನು ಹಾಕುವುದರ ಮೂಲಕ ಸುಜ್ಞಾನ, ಒಳ್ಳೆ ಜ್ಞಾನವನ್ನು ಕೊಡ್ತಾರೆ, ಸರಿಯಾದ ಜ್ಞಾನ. ಅದೇನು ನೇರವಾಗಿ ನಮ್ಮನ್ನು ಭಗವಂತನ ಕಡೆಗೆ ಮುಟ್ಟಿಸಬೇಕು, ಹಂತ ಹಂತವಾಗಿ. ಅಂತ ಜ್ಞಾನಪ್ರದ ಅಂತಹ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಗುರುಗಳು, ಇವತ್ತಿನ ಆರಾಧ್ಯ ಗುರುಗಳಾಗಿರ್ತಕ್ಕಂತಹ ಸುಜ್ಞಾನೇಂದ್ರ ತೀರ್ಥರು, ಅವರು ಅದಕ್ಕೆ ಅವರಿಂದ ಒಳ್ಳೆ ಜ್ಞಾನವನ್ನು ಪಡೆದು ಆ ರೀತಿಯಾಗಿರ್ತಕ್ಕಂತಹ ರಾಮದೇವರ ಸ್ತೋತ್ರವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ 3 ಪೋಷಣೆ ನಾವು ಮೊದಲೇ ಹೇಳಿಬಿಟ್ಟೆ. ಮೊದಲು ರಾಮದೇವರ ವರ್ಣನೆ, ಆಮೇಲೆ ಪರಮತ ನಿರಾಕರಣೆ, ನಮಗೆ ಸಜ್ಜನರಿಗೆ ಉಪದೇಶ. 3 ಇರುತ್ತೆ, ಎಲ್ಲ ಸ್ತೋತ್ರದಲ್ಲೂ ಇರುತ್ತೆ, ಭಾಗವತಾದಿಗಳಲ್ಲೂ ಇರುತ್ತೆ. ಮೊದಲ ಆ ಸಂಬಂಧಪಟ್ಟ ಸನ್ನಿವೇಶದ ವರ್ಣನೆ, ಪರಮತ ನಿರಾಕರಣೆ, ನಾವು ಭಗವಂತನನ್ನು ಏನಂತ ಚಿಂತನೆ ಮಾಡಬೇಕು. 3 ಇರುತ್ತೆ. ಹಂಗೆ ಪ್ರತಿಯೊಬ್ಬರೂ ರಚನೆ ಮಾಡಿದ್ದು ಭಾಗವತಕಾರರು ತಿಳಿಸ್ಕೊಟ್ಟಿರ್ತಕ್ಕಂತಹ ಹಾಕಿಕೊಟ್ಟ ಮಾರ್ಗ. ಇದನ್ನೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು ತಮ್ಮ ತಮ್ಮ ಈ ಗ್ರಂಥಗಳಲ್ಲಿ ತೋರಿಸ್ತಾರೆ. ಕಾಳಿಂಗ ಮರ್ದನ ಮಾಡಿದ ಭಗವಂತ, ಅದೊಂದು ಹೇಳಿ ಮುಗಿಸ್ತೀನಿ. ಕಾಳಿಂಗ ಮರ್ದನ ಮಾಡೋ ಕಾಲಕ್ಕೆ ಅದೊಂದು ಕೃಷ್ಣನ ಮಹಿಮೆ, ಕಾಳಿಂಗನನ್ನ ಮರ್ದನ ಮಾಡ್ದ. ಇದು ಕಥಾ ನಿರೂಪಣೆ ಮಾಡಿಬಿಡ್ತದೆ. ಆಗ ಭಗವಂತ ಏನು ಮಾಡಿದ್ದ? ಬಾಲವನ್ನು ಎತ್ತಿ ಹಿಡಿದಿದ್ದ, ಹೆಡೆ ಮೇಲೆ ತುಳಿತಾ ಇದ್ದ ಭಗವಂತ. ಎಲ್ಲರೂ ಏನು ಆಕ್ಷೇಪ ಮಾಡಿದ್ರು, ಬಾಲವನ್ನು ಯಾಕೆ ಹಿಡ್ಕೊಂಡಿದ್ದಾರೆ ಭಗವಂತ ಸಪೋರ್ಟ್ಗೆ ಅಂತ. ವಾಕಿಂಗ್ ಸ್ಟಿಕ್ ಓದ್ಕೊಂಡ್ರು ಎಲ್ಲರೂ. ಜಾರ್ತಾ ಇದೆ ಅದು ಹಾವು, ಮೊದಲೇ ಹಾವಿನ ತಲೆ ಅದು ನೈಸು, ಅದು ನೀರಲ್ಲಿರೋ ಹಾವು. ಅದು ಟೈಲ್ಸ್ ಮೇಲೆ ನೀರು ಬಿದ್ದರೆ ಏನು ನಮ್ಮ ಮನೆಗೆ ಬರ ಗೊತ್ತು. ಹಾವು ಜಾರ್ತಾ ಇರ್ತಕ್ಕಂಥ ಹಾವಿನ ತಲೆ ಮೇಲೆ ಭಗವಂತ ಏನೋ ಮೈಮರೆತು ಕುಣಿತಾ ಇದ್ದಾನೆ. ಅದು ಆಡಿದನೋ ಅದ್ಭುತದಿಂದಲೇ ಇರ್ತಾರೆ ಅವರು, ಅದ್ಭುತವಾಗಿ ಆಡಿದಾನಂತೆ ಅವರು, ಸುಮ್ಮನೆ ಹೆಜ್ಜೆ ಇಡೋದಲ್ಲ. ಅದ್ಭುತವಾಗಿ ಆಡ್ಬೇಕಾದ್ರೆ ಸಪೋರ್ಟ್ ಇರುವಲ್ಲ, ಅದಕ್ಕೆ ಹಿಡ್ಕೊಂಡ ಭಗವಂತ ಅಂತ ಹಿಂಗೆ ಅರ್ಥ ಮಾಡ್ತಾರೆ ಯಾರೋ ಒಬ್ಬರು. ನೋಡಿ ನೀವು ಸ್ವಾಮಿ ಇದ್ದಾರಲ್ಲ, ಅವ್ನು ಸಪೋರ್ಟ್ ಬಾಲ ಹಿಂಗೆ ಹಿಡ್ಕೊಂಡಿದ್ದಾನೆ. ಇದು ಪರವಾದಿಗಳ ಆಕ್ಷೇಪ. ಅದಕ್ಕೆ ಉತ್ತರ ಕೊಟ್ಟರು ಅವರು, ವಾದರಾಜ ಸ್ವಾಮಿಗಳು ಕೊಟ್ಟರು ರುಕ್ಮಿಣೀಶ ವಿಜಯದಲ್ಲಿ. ಭಗವಂತ ಯಾಕೆ ಬಾಲ ಹಿಡ್ಕೊಂಡಿದ್ದಾನೆ? ಭಗವಂತ ಏನು ಸಪೋರ್ಟ್ಗೋಸ್ಕರ ಹಿಡ್ಕೊಂಡಿದ್ದಾನ? ಅಲ್ಲ. ಮತ್ತೆ ಯಾಕೆ ಹಿಡ್ಕೊಂಡಿದ್ದಾನೆ? ವಾದರಾಜರು ಹೇಳ್ತಾರೆ, ಯಾರು ತಪ್ಪು ಮಾಡ್ತಾರೆ ಅವರಿಗೆ ಮಾತ್ರ ಶಿಕ್ಷೆ, ನಿರಪರಾಧಿಗಳಿಗೆ ನಾನು ಎಂದೂ ಕೂಡ ಶಿಕ್ಷೆ ಕೊಡೋದಿಲ್ಲ. ವಿಷವನ್ನು ಉಗಳಿದ ಭಾಗ ಹೆಡೆ, ಅದಕ್ಕೆ ಹೆಡೆಯನ್ನು ತುಳಿತಾ ಇದ್ದೀನಿ. ಬಾಲ ಏನೂ ಮಾಡಿಲ್ಲ, ಅದಕ್ಕೆ ಅದನ್ನು ಎತ್ತಿಡ್ದಿದ್ದೀನಿ ಅಂತ ಭಗವಂತ. ಅಪರಾಧ ಮಾಡಿದ್ರೆ ಮಾತ್ರ ನಿಮಗೆ ಶಿಕ್ಷೆ ಕೊಡ್ತೀನಿ, ನೀವು ನಿರಪರಾಧಿಗಳಾಗಿದ್ದರೆ ಶಿಕ್ಷೆ ಕೊಡೋದಿಲ್ಲ. ಎತ್ತಿ ಹಿಡಿತೀನಿ ನಿಮ್ಮನ್ನ ಅಂತ ತೋರಿಸೋದ್ರ ಮೂಲಕ ಬಾಲ ಎತ್ತಿ ಹಿಡಿದ ಭಗವಂತ, ಹೆಡೆಯನ್ನು ತುಳಿದ. ವಿಷ ಉಗಳಿತು, ಹೆಡೆ ಬಾಲ ಏನು ಮಾಡಿಲ್ವಲ್ಲ, ತೋರಿಸ್ ಬಾದರಾಜರು ಹೇಳುತ್ತಾರೆ. ಅಂದರೆ ಭಗವಂತನ ಮೇಲೆ ಬರತಕ್ಕಂಥ ಈ ತಪ್ಪು ತಿಳುವಳಿಕೆಯನ್ನು ದೂರ ಮಾಡಿ, ಲೋಕದಲ್ಲಿ ನಾವು ಇಷ್ಟೆಲ್ಲ ನಮಸ್ಕಾರ ಆಗ್ತೀವಿ, ಇಷ್ಟೆಲ್ಲ ಸೇವೆ ಮಾಡ್ತೀವಿ, ಇಷ್ಟೆಲ್ಲ ತೀರ್ಥಿಗೆ ಹೋಗ್ಬಂದಿವಿ, ಭಗವಂತ ನಮ್ಗೇನು ಮಾಡಿಲ್ಲ ಅಂತ ಅವನ ಮೇಲೆ ದೋಷ ಹಾಕ್ಬಿಡ್ತೀವಿ. ನಮ್ದೆಲ್ಲ ತಿನ್ನಿಸ್ಕೊಂಡ್ಬಿಟ್ಟಿದ್ದೀನಿ, ಇನ್ನು ಅವನ ಕಡೆ ಪೆಂಡಿಂಗ್ ಇದೆ, ಅವನಿಗೇನು. ಯಾರು ತಮ್ಮದು ತಪ್ಪು ಅಂತ ಹೇಳೋದೇ ಇದ್ದಾರೆ, ಎಲ್ಲ ಭಗವಂತನ ಮೇಲೆ ಆಗ್ತದೆ. ಆದರೆ ಸೂತ್ರ ಹೇಳುತ್ತೆ ಸ್ವಪಕ್ಷ ದೋಷಾಚ್ಚ ಅನ್ನತ್ತದು.
ಸ್ವಪಕ್ಷ ದೋಷಾಚ ಅಂದ್ರೇನು? ಜೀವಪಕ್ಷೇ ಏವ ದೋಷ ನತು ಈಶಪಕ್ಷೇ. ಆಚಾರ್ಯ ಬರೀತಾರೆ ಅದು ಭಗವಂತನ ಪಕ್ಷದಲ್ಲಿ ದೋಷ ಇಲ್ಲ, ಏನಾದರೂ ಪ್ರಾಬ್ಲಮ್ ಇದ್ರೆ ನಿನ್ನಲ್ಲೇ ಅಂತಾರೆ. ಆದರೆ ನಾವು ಏನು ಮಾಡ್ತೀವಿ? ಇಷ್ಟೆಲ್ಲ ಹೊರಟು ಬಂದೆ, ಹಂಗೆಲ್ಲ ಮಾಡ್ಬಿಟ್ಟು ಬಂದೆ, ಅದು ಮಾಡ್ಬಿಟ್ಟು ಬಂದೆ, ಇದು ಮಾಡ್ಬಿಟ್ಟು ಬಂದೆ, ಅಲ್ಲೋಗಿ ಯಾಗ ಮಾಡಿದೆ, ಇಲ್ಲೋಗಿ ಪಿಂಡ ಪ್ರದಾನ ಮಾಡಿದೆ, ಅಲ್ಲೋಗಿ ತಿಥಿ ಮಾಡ್ಕೊಂಡ್ಬಂದೆ, ಯಾರು ಸರಿನೇ ಹೋಗಲಿಲ್ಲ, ನಮ್ಮ ಮನೇಲಿ ಏನೂ ಇಲ್ಲ. ಆ ಯಾತ್ರೆಗೆ ಹೋಗಿದ್ದೆ, ಈ ಯಾತ್ರೆಗೆ ಹೋಗಿದ್ದೆ, ಮಂತ್ರಾಲಯಕ್ಕೆ ಹೋದೆ, ಅಲ್ಲೋದೆ ಇಲ್ಲೋದೆ, ಏನಿಲ್ಲ, ಎಲ್ಲ ಸುಳ್ಳು ಅಂದ್ಬಿಡ್ತೀವಿ ನಾವು. ಚಾರ್ವಾಕ ಮತಕ್ಕೆ ಪ್ರವೇಶ ಹೋಗ್ತೀವಿ. ಆ ಕೃಷ್ಣ ಹೇಳ್ತಾ ಇದ್ದಾನೆ, ನಿರಪರಾಧಿ ಆಗಿದ್ರೆ ನೀನು, ನಿಂದೇನು ತಪ್ಪಿಲ್ಲದೆ ಇದ್ರೆ ನಿಂಗೆ ಹಂಗೆ ಶಿಕ್ಷೆ ಕೊಡಲ್ಲ ನಾನು, ನಿಂದೇನೋ ಇರುತ್ತೆ. ಚೋಳರಾಜ ಅದೇಂತಾನೆ ಕೇಳಿದ್ದು ಶ್ರೀನಿವಾಸ ದೇವರನ್ನ, ನಂದೇನು ತಪ್ಪಿದೆ? ಕಿಮರ್ಥಂ ಶಬ್ದವಾನ್ ದೇವ ಅಪರಾಧ ವಿವರ್ಜಿತಂ, ಅದೇ ಕೇಳ್ತಾನೆ ಅವನು. ನಂದೇನು ತಪ್ಪಿಲ್ಲ, ನಂಗೆ ಯಾಕೆ ಪಿಶಾಚಿ ಆಗುತ್ತೆ ಹೇಳ್ಬಿಟ್ಟು ಸ್ವಾಮಿ. ಭಗವಂತ ಹೇಳಿದ, ಯಾಕಿಲ್ಲ ನಿಂದು ತಪ್ಪು? ಯಜಮಾನೋ ಗೃಹೇಯಸ್ತು ಅವಿಚಾರ ಪರೋಭವೇ, ತೋರಿಸ್ತಾನೆ ಸ್ವಾಮಿ. ಅದಕ್ಕೆ ಕಲಿಯೋದು ಕಥೆಗಳು ಓದುವಾಗ ಇವೆಲ್ಲ ನಮ್ಮ ಜೀವನದಲ್ಲಿ ಬರತಕ್ಕಂಥ ಪ್ರತಿಯೊಂದಕ್ಕೂ ಅದನ್ನು ಲಿಂಕ್ ಮಾಡಿಕೊಂಡು ಕಡೆಗೆ ಭಗವಂತ ದೋಷಪೂರ ಗುಣಪೂರ್ಣ ಅನ್ನೋದರಲ್ಲೇ ಪರಿವಸನ ಆಗಬೇಕು. ಎಲ್ಲ ನೀವು ಹೆಂಗನ ತಿಳಿಸ್ರಿ, ಅದು ಆ ಕತೆ ಹೆಂಗನ ಇರಲಿ, ಅದು ಹಿಂಗೆ ತಿರುಗಿಸ್ಬೇಕು ಅಂತಾರೆ ಆಚಾರ್ಯ. ವೇದ ಹೇಳ್ತಾರೆ ಅವರು ದೋಷದಂತೆ ಇರ್ಬೋದು, ಗುಣವಾಗಿ ಪರಿವರ್ತನೆ ಮಾಡಿ ಭಗವಂತನಿಗೆ ಅಂಟಿಸ್ಬೇಕದು. ಅಂತಹ ಸುಂದರವಾಗಿರ್ತಕ್ಕಂತಹ ರಾಮದೇವರ ಕಥೆಯನ್ನ ಬರ್ಕೊಂಡಿರ್ತಕ್ಕಂತಹ ಮತ್ತು ರಚನೆ ಮಾಡಿರ್ತಕ್ಕಂತಹ ರೀತಿಗಳು ಸುಜ್ಞಾನೇಂದ್ರ ತೀರ್ಥರು ಅವರ ಆರಾಧನೆಯನ್ನು ಮಾಡಿದರೆ ಬಹಳ ಪ್ರೀತರಾಗ್ತಾರೆ ರಾಯರು. ಅಷ್ಟು ಭಕ್ತಿ, ಅಷ್ಟು ಅವರಿಗೆ ವಿಶೇಷ ಅನುಗ್ರಹ. ಅದಕ್ಕೆ ರಾಯರ ಆರಾಧನೆ ಆದ ತಕ್ಷಣವೇ ಅವರು ಒಂದಿರದ ಆರಾಧನೆ ಬಿಟ್ಕೊಟ್ಬಿಡ್ತೀವಿ ಇಲ್ಲಂತೆ ರಾಯ. ಅವ್ರು ಎಷ್ಟು ಪ್ರೀತಿ ಅವ್ರ ಮೇಲೆ ಅಂದರೆ, ನನ್ನ ಒಂದು ದಿವಸ ಆರಾಧನೆ ನಿಂಗೆ ಬಿಟ್ಕೊಟ್ಬಿಡ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ನಿನ್ನೆ ಉತ್ತರಾರಾಧನೆ ಇದೆಯಲ್ಲ, ಇವ್ರದ್ದು ಪೂರ್ವಾರಾಧನೆ. ಅವರು ಈ ಸುಜ್ಞಾನೇಂದ್ರ ತೀರ್ಥರ ಪೂರ್ವಾರಾಧನೆ ನಿನ್ನೆ, ಅವ್ರದ್ದು ಉತ್ತರಾರಾಧನೆ. ನಂದೊಂದು ಆರಾಧನೆ ನಿಂಗೆ ಬಿಟ್ಕೊಟ್ಬಿಡ್ತೀನಿ ಅಂದರೆ ಅವರು ಸೇರಿಸ್ಬಿಟ್ರಂತೆ. ಅವರು ನಿನ್ನ ಪೂರ್ವಾರಾಧನೆ ನನ್ನ ಉತ್ತರಾರಾಧನೆಯನ್ನೆಲ್ಲ ಮಾಡ್ಕೋಬೇಕು. ಅದು ಚರಿತ್ರೆ ಇದೆ. ಅಂದರೆ ವಿಶೇಷ ಅನುಗ್ರಹವನ್ನು ಮಾಡಿರ್ತಕ್ಕಂತಹ ಅಂತಹ ಆರಾಧನಾ ಮಹೋತ್ಸವದಲ್ಲಿ ನಂದೇನು ಉಪನ್ಯಾಸ ಇರಲಿಲ್ಲ. ಆಚಾರ್ಯ ಏನೋ ಒಂದು ಎರಡು ಮಾತು ಹೇಳು ಅಂದರೆ ಅವ್ರು ಹೇಳಿದ್ದರೆ ಹೇಳ್ಬಿಟ್ಟಿದ್ರು, ಅವರೆಲ್ಲ ಹೇಳ್ಬಿಟ್ಟಿದ್ರು. ಅದು ರಾಯರು ಕೂಡ ಹಂಗೆ ಬರೆದಿದ್ದಾರೆ. ಅದು ರಾಯರ ಭಕ್ತರಾದ್ದರಿಂದ ತಮ್ಮ ಗುರುಗಳ ಮಾರ್ಗವನ್ನು ಅನುಸರಿಸಿದ್ದಾರೆ ಎನ್ನುವ ವಿಷಯದಲ್ಲಿ ಎರಡು ಮಾತನ್ನು ಹೇಳಿದ್ದೀನಿ. ಅವ್ರದೇ ಉಪನ್ಯಾಸ ಇದ್ದಿದ್ದು, ಅವರೇ ಆಹ್ವಾನಿತರು. ನಾವು ಸುಮ್ಮನೆ ಅದು ಅವ್ರು ಹೇಳ್ತಾರೆ, ಅವರು ಬ್ರಾಹ್ಮಣರು ಹೇಳಿದ್ರು ಅಂತ ಹೇಳಿದ್ದೆ ಹೊರತು ಬೇರೆ ಕಾರಣ ಇಲ್ಲ ಅಂತ ಹೇಳಿ, ಇಂತಹ ಒಟ್ಟಿನಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂತಹ ಇಂತಹ ದಿವಸಗಳಲ್ಲಿ ಎಲ್ಲರೂ ಕೂಡ ಅವರ ಯಾವ ದೃಷ್ಟಿಯಿಂದ ಅವರು ಬಂದಿದ್ದಾರೆ ಅನ್ನೋದು ತಿಳ್ಕೋಬೇಕು. ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಬಂದಿರತಕ್ಕಂತಹ ದೊಡ್ಡ ಪರಂಪರ. ನಮ್ಮನ್ನು ತಿದ್ದಿ ಉಪದೇಶ ಮಾಡಿ ಯಾವ ರೀತಿ ಬೇಕಾದರೂ ಹೇಳ್ಬೋದು. ಗುರುಗಳಿಗೆ ಎಲ್ಲ ರೀತಿ ಒಂದು ಅಧಿಕಾರ ಇರುತ್ತೆ ಶಿಷ್ಯನ ಮೇಲೆ. ಬೈದು ಹೇಳ್ಬೋದು, ವಿನಯದಿಂದ ಹೇಳ್ಬೋದು, ಪ್ರೀತಿಯಿಂದ ಹೇಳ್ಬೋದು, ಹೆದರಿಸ್ಬೋದು. ಒಟ್ಟಿನಲ್ಲಿ ಅವರು ನಮ್ಮನ್ನು ತಿದ್ದಕ್ಕೆ ಬಂದಿರತಕ್ಕಂತಹ ಮಹಾನುಭಾವರು. ಅವರನ್ನೆಲ್ಲ ಉಪಯೋಗಿಸಿಕೊಂಡು ನಮ್ಮ ಜೀವನವನ್ನು ಹಸನ್ ಮಾಡ್ಕೋಬೇಕು ಅಂತ ಹೇಳಿ, ಮೇಲಿಂದ ಮೇಲೆ ಆರಾಧನೆಗೆ ಯಾಕೆ ಹೋಗಬೇಕು ಅಂತ ತುಂಬ ಜನಕ್ಕೆ ಯಾಕೆ ಹೋಗಬೇಕು ಅನ್ನೋದಕ್ಕೆ ಉತ್ತರ ನಿಮ್ಮ ಹತ್ರ ಇದ್ದೇ ಇರುತ್ತದೆ, ಬೇರೆ ವಿಷಯ. ಅದಕ್ಕಲ್ಲ, ಇಲ್ಲೇ 365 ದಿನ ಆರಾಧನೆಯಲ್ಲಿ ಬಯಸೋರು ಕೆಲವರು. ಒಲೆ ಹಚ್ಚೋ ಪ್ರಸಂಗನೇ ಇಲ್ಲ ಮನೇಲಿ ಅಂತ. ಬನ್ನಿರಿ, ಸಂತೋಷ, ಅದೇನು ದೊಡ್ಡ ವಿಷಯ ಅಲ್ಲ. ಅನ್ನ ಕೊಡೋದು ಜ್ಞಾನಿಗಳಿಗೆ ಅದು ಭಗವಂತನಿಂದ ಹೊಂದಿರತಕ್ಕಂಥ ದೊಡ್ಡ ಕೊಡುಗೆ. ಅದು ವೈದಿಕ ಪದವಿಯ ಇವಾಗೆ ಲೌಕಿಕ ಐದಿಸುವುದು ಬಲು ಖ್ಯಾತೆ ಅಂತ ಶ್ರೀನಿವಾಸ. ಮೋಕ್ಷ ಕೊಡೋ ಭಗವಂತನಿಗೆ ಊಟ ಕೊಡೋದೇನು ದೊಡ್ಡ ವಿಷಯ ಅಲ್ಲರಿ, ಹೊಟ್ಟೆ ಕೊಡ್ತಾನೆ. ಆದರೆ ಊಟ ಮಾಡಿ ನಾವು ಸುಮ್ಮನೆ ಇರಬಾರ್ದು, ಅಷ್ಟಕ್ಕೆ ತೀರ್ಮಾನ ಮಾಡಿಬಿಡಬಾರ್ದು. ಊಟ ಮಾಡಿ ಪಾಠ ಓದಿದ್ರೆ ಎಲ್ಲ ಗುರುಗಳಿಗೆ ಸಂತೋಷ ಅಂತ ಹೇಳ್ತಾ ಈ ಒಂದು ವಾಕ್ಯಸಮವನ್ನು ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಮದ್ವೇಷಾರ್ಪಣಮಸ್ತು. ಹೌದು, ಅದೇ ನಾನು ಹೇಳಿದ್ದು. ಅವ್ರದ್ದೇ ಮುಂದೆ ನಾವು ಸೈಡ್ ಪಕ್ಕವಾದ್ಯದವರಿಗೆ
ಪ್ರಧಾನ ಸಂಗೀತಗಾರರು ಯಾರು ಅಂತ ನೀವು, ಪಕ್ಕವಾಗಿರೋರು ನಾವು. ಬಟ್ ನಮ್ದೆಲ್ಲ ಹೋಗ್ತೈತೆ ಮೊದಲೇ ಇತ್ತು.